ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಮ್ಮ ಅಣ್ಣವರು ಈಗ ಕ್ರೇಟ್ ಹಾಕ್ಕೊತಾ ಇದ್ದೀವಿ ಇಲ್ಲಿ ಕಡೂರಲ್ಲಿ. ಇಲ್ಲಿ ಕ್ರೇಟ್ ಹಾಕ್ಕೊಂಡು ಅಮರಾವತಿಗೆ ಹೋಗಿ ಅಲ್ಲಿಂದ ಕಿತ್ತಳೆ ಹಣ್ಣು ಲೋಡ್ ಮಾಡಿಕೊಂಡು ಬರ್ತೀವಿ. ಅಮರಾವತಿ ಅಂದರೆ ಆಂಧ್ರ ಅಮರಾವತಿ ಅಲ್ಲ, ಮಹಾರಾಷ್ಟ್ರದಲ್ಲಿರೋ ಅಮರಾವತಿ, ನಾಗ್ಪುರ ಹತ್ರ ಬರುತ್ತೆ. ಅಲ್ಲಿಗೆ ಹೋಗೋದು. ಅಲ್ಲಿ ಅಮರಾವತಿ ಬಿಟ್ಟು ಇನ್ನೂ ಮುಂದೆ ಹೋಗಬೇಕು. ಅಣ್ಣ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾವು ಇನ್ನೂ ಎಷ್ಟೊತ್ತಿಗೆ ಲೋಡ್ ಆಗುತ್ತೋ ಗೊತ್ತಿಲ್ಲ. ಈಗ ಆಲ್ರೆಡಿ 10 ಗಂಟೆ ಆಗ್ತಾಯಿದೆ. ನೀನು ಲೋಡ್ ಆಗಿದ ತಕ್ಷಣ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗಿ ಆ ಕಡೆಯಿಂದನೂ ನಾನ್ ಸ್ಟಾಪಾಗಿ ಬರಬೇಕು. 4 ದಿನದಲ್ಲಿ ಬರೀ 8 ಅವರ್ ಅಷ್ಟೇ ನಿದ್ದೆ. ಅಂದರೆ ಈ ಕಡೆಯಿಂದ ಒಂದು 4 ಅವರ್, ಆ ಕಡೆಯಿಂದ ಒಂದು 4 ಅವರ್ ಅಷ್ಟೇ ನಿದ್ದೆ. ಅಲ್ಲಿ ಲೋಡಿಗೆ ಬಿಟ್ಟಾಗ ಅಷ್ಟೇ ಅಂದ್ಕೊಳ್ಳಿ. ನಾನ್ ಸ್ಟಾಪಾಗಿ ಹೋಗಿ 1,500 ಕಿಲೋಮೀಟ್ರ್ ಹೋಗಿ 1,500 ಕಿಲೋಮೀಟ್ರ್ ಬರಬೇಕು. 4 ದಿನ ಆಗುತ್ತೆ ಹೋಗಿ ಬಂದುಬಿಡೋ ಅಷ್ಟೊತ್ತಿಗೆ. ಲೋಡ್ ಮಾಡಿಕೊಂಡು ಈ ಕಡೆಯಿಂದ ಲೋಡ್ ಮಾಡ್ಕೊಂಡು ಹೋಗಿ ಆ ಕಡೆಯಿಂದ ಬರೋ ಅಷ್ಟೊತ್ತಿಗೆ. ಅಲ್ಲಿ ತನಕನೂ ನಾನು ಒಬ್ಬನೇ ಗಾಡಿ ಓಡಿಸೋದು ನಾನ್ ಸ್ಟಾಪಾಗಿ. ಆ ಕಡೆಯಿಂದ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರೋ ತನಕ ನಾನು ಒಬ್ಬನೇ ನಾನ್ ಸ್ಟಾಪಾಗಿ ಗಾಡಿ ಓಡಿಸೋದು. ಅಣ್ಣವ್ರೇನು ಓಡಿಸಲ್ಲ, ಸುಮ್ಮನೆ ನಮ್ಗೆ ಸಪೋರ್ಟ್ ಮಾಡ್ತಾರೆ ಜೊತೆಯಲ್ಲಿ. ಸದ್ಯಕ್ಕೆ ಇಷ್ಟು ಹಾಕಿದ್ದಾರೆ ನೋಡಿರಿ ಕ್ರೇಟು. ಒಂದು 1/4 ಭಾಗ ಹಾಕಿದ್ದಾರೆ, ಇನ್ನೂ ಹಾಕ್ತಾಯಿದ್ದಾರೆ. ಇಲ್ಲೇ ನೋಡಿರಿ, ಅಲ್ಲಿ ಪಕ್ಕದಲ್ಲಿ ಕಾಣಿಸ್ತೈತಲ್ಲ, ಅದೇ ಫ್ರೂಟ್ಸ್ ಅಂಗಡಿ. ಆ ಕಡೆ ರಸ್ತೆ ಇತ್ತು, ಅದಕ್ಕೆ ಈ ಕಡೆ ಸೈಡಿಗೆ ಬಂದು ತೋರಿಸ್ತಾ ಇದ್ದೀನಿ. ನೋಡಿರಿ, ಹಗ್ಗ ಎಲ್ಲ ನಾವೇ ಹೊಡ್ಕೊತಾ ಇದ್ದೀವಿ. ಅವ್ರು ಕ್ರೇಟ್ ಹಾಕ್ದಂಗೆ ಮತ್ತೆ ಅದ್ರ ಮೇಲೆ ಟಾರ್ಪಲ್ ಹಾಕಿ ಮತ್ತೆ ಇನ್ನೊಂದು ಸರಿ ಹಗ್ಗ ಹೊಡ್ಕೋಬೇಕು ಫುಲ್ ಟೈಟಾಗಿ. ಒಂದೊಂದು ಕ್ರೇಟ್ಗೂ 2 ಹಗ್ಗ ಒಳಗಡೆ ಇರುತ್ತೆ, ಈಚೆಗಡೆ ಒಂದು ಹಗ್ಗ ಇರುತ್ತೆ ಟಾರ್ಪಲ್ ಮೇಲೆ. ಹಂಗೆ ಹೊಡಿತಾ ಇದ್ದೀವಿ. ರಾತ್ರಿ ಗಾಡಿಗೆಲ್ಲ ಕ್ರೇಟೆಲ್ಲ ಹಾಕ್ಕೊಂಡು ಹಗ್ಗ ಎಲ್ಲ ಹೊಡ್ಕೊಂಡ್ವಿ. 1 ಗಂಟೆ ಆಯಿತು. ಅವರು ರೇಟೇನೋ ಹೆಚ್ಚು ಕಮ್ಮಿ ಆಗಿರೋದ್ರಿಂದಾಗಿ ಅಮರಾವತಿಗೆ ಕ್ಯಾನ್ಸಲ್ ಮಾಡಿ ಪರ್ಬನಿಗೆ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಅದರಿಂದಾಗಿ ಗಾಡಿನ ನಿಲ್ಲಿಸಿದ್ರು, ರಾತ್ರಿನೇ ಬಿಡಿಸ್ಲಿಲ್ಲ. ಬೆಳಗ್ಗೆ ಹೋಗಿರಂತೆ, ಬೆಳಗ್ಗೆ ಎಲ್ಲಿಗೆ ಹೋಗಬೇಕು ಅಂತ ಹೇಳ್ತೀನಿ ಅಂತ ಗಾಡಿ ನಿಲ್ಲಿಸಿದ್ದಾರೆ. ಇಲ್ಲೇ ಇದ್ದೀವಿ ಕಡೂರಲ್ಲೇ. ಇನ್ನೂ ಎಲ್ಲಿಗೆ ಹೋಗಬೇಕು ಅಂತೂ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಪರ್ಬಾನಿ ಇಲ್ಲಾಂದರೆ ಅಮರಾವತಿಗೆ ಹೋಗಬೇಕಾಗುತ್ತೆ. ಆಲ್ಮೋಸ್ಟು ಈಗ ಚೇಂಜ್ ಆಗಿದೆ ಅಂದರೆ ಪರ್ಬಾನಿಗೆ ಹೋಗಬೇಕಾಗುತ್ತೆ. ಅಂದರೆ ಇಲ್ಲಿಂದ ಒಂದು 900 ಕಿಲೋಮೀಟ್ರ್ ಆಗುತ್ತೆ. ಅಮರಾವತಿ ಆಗಿದ್ದರೆ 1,500 ಕಿಲೋಮೀಟ್ರ್ ಆಗಿಬಿಡೋದು. ಅಮರಾವತಿಯಿಂದ ಮತ್ತೆ 200 ಕಿಲೋಮೀಟ್ರ್ ಮುಂದೆ ಹೋಗಬೇಕಾಗಿತ್ತು. ಈಗ 900 ಕಿಲೋಮೀಟ್ರ್ ಆಗಿರೋದ್ರಿಂದಾಗಿ ಅಷ್ಟೊಂದು ಇದನ್ಸಲ್ಲ. ಅಲ್ಲಿಗೆ ಹೋಗಿದ್ದರೆ ಮಸ್ತ್ ಇರೋದು. ಏನು ಮಾಡೋಣ, ಅದು ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ. ನಾವು ಈಗ ತಿಂಡಿ ತಿನ್ನಬೇಕು ಅಂತ ಆಸೆಯಾದಾಗ ಇಡ್ಲಿ ವಡೆ ತಿಂದಿದ್ದೇವೆ. ಟೀ ಇನ್ನೂ ಕುಡಿದಿಲ್ಲ. ಗಾಡಿಯಲ್ಲೇ ನಾವು ಟಿಫನ್ ಮಾಡಿದ್ದೀವಿ. ರಾತ್ರಿ 1 ಗಂಟೆ ಆಯಿತು. ರೈಲ್ವೆ ಸ್ಟೇಷನಿಗೆ ಹೋದಿವಿ, ಊಟ ಸಿಗಲಿಲ್ಲ. ಆಮೇಲೆ ಬ್ರೆಡ್ಡು ಟೀ ಎಲ್ಲ ಕುಡ್ಕೊಂಡು ಬಂದು ಹಂಗೋ ಆಯಿತು. ಕತೆ ಮುಗಿದಿದೆ. ಬೆಳಿಗ್ಗೆ 12 ಗಂಟೆ ಟೈಮಲ್ಲಿ ಈ ಕಡೆ ಊಟ ಸಿಗಲ್ಲ. ಎಲ್ಲೆಲ್ಲೋ ಹುಡುಕ್ತೀವಿ, ಎಲ್ಲೆಲ್ಲೋ ಸಿಕ್ಕಿಲ್ಲ. 12 ಮೇಲೆ 1 ಗಂಟೆ ಆಗಿತ್ತು ಟೈಮ್. 5 ನಿಮಿಷ ಕಮ್ಮಿ 1 ಗಂಟೆ. ಅದಕ್ಕೆ ನಾವು ಅಲ್ಲೇ ರೈಲ್ವೆ ಸ್ಟೇಷನಲ್ಲಿ ಸಿಗುತ್ತೇನೋ ಅಂತ ಹೋದ್ವಿ. ಅಲ್ಲಿ ಒಂದ್ಸಲ ತಿಂದಿದ್ದು ನೆನಪಿತ್ತು. ಅಲ್ಲಿ ಹೋದರೆ ಅಲ್ಲಿ ಖಾಲಿ ಆಗೈತೆ ಅಂದು ಅದಕ್ಕೆ ಟೀ ಬ್ರೆಡ್ಡು ಅವು ತಿನ್ಕೊಂಡು ಬಂದುಬಿಟ್ವಿ ವಾಪಸ್ಸು. ಅಲ್ಲಣ್ಣ? ಹೌದು. ಈಗ ಪ್ರೆಸೆಂಟು ಸ್ವಲ್ಪ ಇಡ್ಲಿ ತಿಂದಿದ್ದೀವಿ. ಇಲ್ಲೇ ಮಲಗಿದ್ವಿ ಕಡೂರಲ್ಲೇ. ಈಗ ಇನ್ನೂ ಯೋಚನೆ ಮಾಡ್ತಾಯಿದ್ದಾರೆ ಅವರು. ಇನ್ನೂ ಫೋನ್ ಮಾಡಿಲ್ಲ. ಫೋನ್ ಮಾಡಿದ್ರೆ ಇಲ್ಲಿಂದ ಹೊರಡಬೇಕು. ಲೋಡ್ ಆಗಿಬಿಟ್ಟು ಈ ಥರ ನಿಲ್ಲಿಸ್ಬಿಟ್ರೆ ತುಂಬ ಬೇಜಾರಾಗಿಬಿಡುತ್ತೆ. ನಾಳೆ ಬೇರೆ ಒಂದು ಸರ್ಪ್ರೈಸ್ ಇದೆ. ಖುಷಿಗೋಸ್ಕರ ಕಾಯ್ತಾ ಇದ್ದೀನಿ. ಏನಪ್ಪ ಅಂದರೆ, ಜೀವನದಲ್ಲಿ ಫಸ್ಟ್ ಟೈಮು 1 ಲಕ್ಷ ರೂಪಾಯಿ ಮೊಬೈಲ್ ತಗೋತಾ ಇದ್ದೀನಿ, ಸ್ಯಾಮ್ಸಂಗು. ಅದರಿಂದಾಗಿ ಅದು ಬರ್ತಾಯಿದೆ ಅನ್ನೋ ಒಂದು ಖುಷಿ. ಇಲ್ಲಿ ನೋಡಿದ್ರೆ ಇಲ್ಲಿ ಸಿಗಾಕೊಂಡಿದ್ದೀವಿ ಅನ್ನೋ ಒಂದು ದುಃಖ ಹೇಳೋಕ್ಕಾಗ್ತಿಲ್ಲ ನಮಗೆ. ಅಲ್ಲಿ ಬಂದಿದ್ದಿದ್ರೆ ಅದು ಒಂಥರ ಆ ಖುಷಿಯಲ್ಲಿ ನಾವು ನಮ್ಮ ಅಣ್ಣವರು ಎಲ್ಲರೂ ಸೇರಿ ಮನೆ ಹೋಗಿ ಪಾರ್ಟಿ ಆದರೂ ಮಾಡ್ಕೊತಿದ್ವಿ. ಏನು ಮಾಡೋಣ, ಏನಣ್ಣ, ಹೆಂಗೆ ಅನಿಸ್ತಿದೆ? ಒಳ್ಳೆ ಮಾತು. ಆಸೆ ಇರುತ್ತೆ, ಅದನ್ನು ನಾವು ಏನೋ ತಗೋಬೇಕು ಅಂತ ಮಾಡಿದ್ದಾರೆ. ತುಂಬ ಸಂತೋಷ. ಬಂದರೆ ಒಂದು ದಿವಸ ಸಂಡೇ ಒಂದು ಪಾರ್ಟಿ ಮಾಡ್ತೀವಿ. ಪ್ರೆಸೆಂಟು ಈಗ ನನ್ನ ಹತ್ರ ಇನ್ನೊಂದು ಮೊಬೈಲ್ ಇದೆ ನೋಡಿರಿ. ಮೊಬೈಲಲ್ಲಿ ನನಗೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಅದರಿಂದಾಗಿ ಆ ಮೊಬೈಲ್ ಅನ್ನೋದು ತರಿಸ್ಕೊತಾ ಇದ್ದೀನಿ. ಈ ಮೊಬೈಲು ಬರೀ ಫೋನು, ಕಾಂಟ್ಯಾಕ್ಟು ಇವಕ್ಕೆ ಸರಿ ಹೋಗುತ್ತೆ. ಅಲ್ಲಲ್ಲಿ ಕೆಲವೊಂದು ಹತ್ರ ಮಾತಾಡಬೇಕಾದ್ರೆ ಅದು ಇದಕ್ಕೆ ಸರಿ ಹೋಗುತ್ತೆ, ವಿಡಿಯೋ ಮಾಡೋಕ್ಕಾಗಲ್ಲ. ಅದರಿಂದಾಗಿ ನಾವು ಆ ಮೊಬೈಲ್ನ ಆರ್ಡ್ರ್ ಮಾಡಿರೋದು. ತುಂಬ ಇಷ್ಟ ಆಗಿರೋ ಮೊಬೈಲ್ ಅದು. ಅಣ್ಣ, ನಿಮಗೆ ಏನು ಅನಿಸುತ್ತೆ ಅಣ್ಣ? ನಾನು 1 ಲಕ್ಷ ರೂಪಾಯಿ ಮೊಬೈಲ್ ತೊಗೊಂಡು ನಮಗೆ ತುಂಬ ಸಂತೋಷ. ಯಾಕೆಂದರೆ ನಾವು
ತುಂಬ ದೂರ ಹೋಗ್ತಾ ಇರ್ತೀವಿ. ಹೋದಾಗ ನಮಗೆ ಅಲ್ಲಿನ ಒಂದು ಸೀನ್ರಿ ಮತ್ತೊಂದು ಅವೆಲ್ಲ ರೆಕಾರ್ಡ್ ಮಾಡಿದರೆ ಮುಂದೆ ನಮಗೆ ಫ್ಯೂಚರ್ ಚೆನ್ನಾಗಿರುತ್ತೆ. ಅದನ್ನು ನೋಡಿ ಕಲೀಲಿ, ನಾವು ನಮ್ಮ ಮಕ್ಳಿಗೆ ತೋರಿಸ್ತೀವಿ. ಮುಂದೆ ಹಿಂಗೆ ಇರ್ರಿ ಅಂತ ಹೇಳ್ಬೇಕು ಅಂತ ಒಂದು ಹೇಳ್ಬೋದು ಅಷ್ಟೇಪ್ಪ. ಇರಬೇಕು, ಆದರೆ ಅದು ಎಷ್ಟು ಯೂಸ್ ಮಾಡಬೇಕು ಅಷ್ಟೇ ಯೂಸ್ ಮಾಡಬೇಕು. ಬೇರೆ ಎಲ್ಲ ಅನ್ನೆಸೆಸರಿ ಯೂಸ್ ಮಾಡೋಕ್ಕೂ ಇಷ್ಟ ಆಗಲ್ಲ. ನಮಗಂತೂ ಅದು ಬೇಕಾಗಿದೆ ಗಾಡಿಯಲ್ಲಿ ಓಡಾಡುವಾಗ. ಅದರಿಂದ ನಾವು ಪರ್ಚೇಸ್ ಮಾಡೋಕ್ಕೆ ನಮ್ಮ ಬ್ರದರ್ ಇಷ್ಟಪಟ್ಟಿದ್ದಾರೆ. ಬರುತ್ತೆ ನಾಳೆ ನಾನು. ಮಧ್ಯಾಹ್ನ ಆಗಿಬಿಡ್ತು. ಮಧ್ಯಾಹ್ನದ ಮೇಲೆ 3 ಗಂಟೆ ಆಗಿದೆ. ನಾವು ಹೊಟ್ಟೆ ಇಷ್ಟ ಇರೋದಕ್ಕೆ 2 ಚಪಾತಿ ಊಟನ ಆರ್ಡ್ರ್ ಮಾಡಿ ತಿಂತಾಯಿದ್ದೀವಿ. ಊಟ ಅಂತೂ ಸೂಪರಾಗಿದೆ. ಎಲ್ಲ ಐಟಮ್ ಎಲ್ಲ ಕೊಟ್ಟಿರ್ತಾರೆ, ಪಲ್ಯ ಅಂತೆ, ಸಾಂಬಾರು. ಇಲ್ಲೇ ಕಡೂರು ಬಂಕಲ್ಲಿ ಭರತ್ ಪೆಟ್ರೋಲಿಯಮಲ್ಲಿ ಡೀಸೆಲ್ ಹಾಕ್ಸ್ಕೊತಾ ಇದ್ದೀವಿ. ನಮ್ಮ ಪ್ರಯಾಣ ಅವಾಗೇ ಶುರುವಾಗೈತೆ. ಅವಾಗೆ ಬುಕ್ಕಂಬೂದಿಯಲ್ಲಿದ್ದೀವಿ. ಕಡೂರು ಬೀರೂರು ಎಲ್ಲ ಪಾಸ್ ಮಾಡಿಕೊಂಡು ಅಜ್ಜಂಪುರ ಎಲ್ಲ ಪಾಸ್ ಮಾಡ್ಕೊಂಡು ಬಂದಿದ್ದೀವಿ. ಪಾಸ್ಕ ಮಾಡ್ಕೊಂಡ್ಬಂದು ಇಲ್ಲಿ ಟೀ ಕುಡಿಯೋಣ ನಿಲ್ಲಿಸಿದ್ದೀವಿ. ನಮ್ಮ ಅಣ್ಣವರು, ನಮ್ಮ ಓನರ್ ಅವ್ರ ಮಾವವರು ಜೊತೆಗೆ ಬಂದಿದ್ದಾರೆ. ಟೀ ಕುಡಿಯೋಕೆ ಹಿಂದೆ ಹೋಗಿದ್ದಾರೆ. ನಾವು ಇಲ್ಲಿ ಹಿಂದೆಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀವಿ. ಇಲ್ಲೇ ಬುಕ್ಕಂಬೂದಿ ಸರ್ಕಲ್ ಇದು. ನಾವೀಗ ಚನ್ನಗಿರಿ ಮತ್ತು ಚಿತ್ರದುರ್ಗದ ಮೇಲೆ ಹೊಸಪೇಟೆ ರಸ್ತೆಯಲ್ಲಿ ಹೋಗ್ತೀವಿ. ಹೊಸಪೇಟೆಯಿಂದ ಸೋಲಾಪುರ ತನಕ ಒಂದೇ ರೋಡೆ. ಮತ್ತು ಅಲ್ಲಿಂದ ಸ್ವಲ್ಪ ಬೈಪಾಸಿಂದ ಸ್ವಲ್ಪ ಚೇಂಜ್ ಮಾಡಿಕೊಂಡು ಅಲ್ಲಿಂದ ಪರ್ಬಾನಿಗೆ ಹೋಗಬೇಕು ಅಂದರೆ ಮತ್ತೆ ಅಲ್ಲಿ ತುಳಜಾಪುರ ಬೈಪಾಸಿಂದ ಲಾತೂರ್ ಮೇಲೆ ಹೋಗಬೇಕು. ಅಲ್ಲಿಂದ ಪರ್ಬಾನಿ ಅಂದರೆ ಗಂಗಾಖೇದ್ ರಸ್ತೆಯಲ್ಲಿ ಹೋಗಬೇಕಾಗುತ್ತೆ. ಇದೇನು ನೋಡ್ತಾ ಇದ್ದೀರೋ ಈ ರಸ್ತೆ ಬಂದುಬಿಟ್ಟು ಹೊಸಪೇಟೆಗೆ ಹೋಗೋ ರಸ್ತೆ ಇದು. ಹೊಸಪೇಟೆ ಬಿಜಾಪುರಕ್ಕೆ ಹೋಗೋ ರಸ್ತೆ ಇದು. ರೋಡ್ ಅಂತೂ ಸೂಪರಾಗಿದೆ. ಈ ಕಡೆ ಎಲ್ಲ ನಾವು ಬಾಂಬೆ ಕಡೆ ಹೋಗೋ ರೋಡು ಬೆಳಗಾವಿಯಿಂದ ಎಲ್ಲ ಕಿತ್ತಾಕಿದ್ದಾರೆ. ಧಾರವಾಡ ಹುಬ್ಳಿಯಿಂದ ಸ್ಟಾರ್ಟ್ ಆಗುತ್ತೆ ಕಿತ್ತೋಗಿರೋ ರೋಡು. ಯಾಕಂದರೆ ಆ ಕಡೆ ಎಲ್ಲ ತುಂಬ ಗಾಡಿಗಳು ಓಡಾಡ್ತಾ ಇರ್ತವೆ, ಈ ಕಡೆ ಸ್ವಲ್ಪ ಕಮ್ಮಿ. ಅದರಿಂದಾಗಿ ಈ ರೋಡ್ ಅಷ್ಟು ಬೇಗ ಏನು ಹಾಳಾಗಿಲ್ಲ. ಅದು ಇದು ಒಂದೇ ಟೈಮಲ್ಲೇ ರೆಡಿ ಮಾಡಿರೋದು ಅನಿಸುತ್ತೆ. ಆದರೆ ಆ ರೋಡ್ಗಿಂತ ಇದು ಸ್ವಲ್ಪ ಚೆನ್ನಾಗಿದೆ. ಗಾಡಿನ ಎಲ್ಲೆಲ್ಲೂ ನಿಲ್ಲಿಸ್ತಿಲ್ಲ, ನಾನ್ ಸ್ಟಾಪಾಗಿ ಹೋಗ್ತಾಯಿದ್ದೀನಿ. ಎಲ್ಲಾದರೂ ನಿದ್ದೆ ಬರೋಂಗಿದ್ರೆ ಮಾತ್ರ ಒಂದು ಹತ್ರ ಟೀ ಕುಡಿದು ಸ್ಟಾರೋ ಇಲ್ಲಾಂದರೆ ವಿಮಲ್ ಏನಾದರೂ ತಗೊಂಡು ಹಾಕ್ಕೊಂಡು ಹೋಗಬೇಕು. ಇಲ್ಲಾಂದರೆ ತುಂಬ ಓವರ್ ನಿದ್ರೆ ಬಂದರೆ ತಡ್ಕೊಳಕ್ಕಾಗಲ್ಲ. ಚಾಕ್ಲೇಟು ಅವು ಇವು ಹಾಕ್ಕೊಂಡ್ರೆ ಬೇರೆಯವ್ರು ಹಾಕ್ಕೊತಾರೆ, ಆದರೆ ನನಗೆ ಆ ಥರ ಹಾಕ್ಕೊಂಡ್ರು ಕೂಡ ನಿದ್ದೆ ತಡೆಯೋಕ್ಕಾಗಲ್ಲ. ಅದರಿಂದಾಗಿ ನನಗೆ ಮುಂಚೆಯಿಂದನೂ ಅದೇ ರೂಢಿ. ಅದರಿಂದಾಗಿ ಅದನ್ನೇ ಬಳಸ್ತೀನಿ. ನಾನು ಹಾಕ್ಕೊತೀನಿ ಅಂತ ಎಲ್ಲರೂ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಆರೋಗ್ಯನ ಹಾಳು ಮಾಡುತ್ತೆ, ಬಾಯೆಲ್ಲ ಕೂಡ ಕೆಟ್ಟೋಗುತ್ತೆ. ಒಂಥರ ಆಪ್ರೇಷನ್ಗಳೆಲ್ಲ ಮಾಡಬೇಕಾಗುತ್ತೆ. ಅದರಿಂದಾಗಿ ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ, ಲಿಮಿಟೆಡ್ಡಾಗೆ ಬಳಸೋದು ಅದನ್ನು. ಅದರಿಂದಾಗಿ ನನ್ನನ್ನು ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಳೋದು ಶುರು ಮಾಡ್ಕೋಬೇಡ್ರಿ. ಅದು ಆರೋಗ್ಯ ತುಂಬ ಕೆಡಿಸುತ್ತೆ. ಹಂಗೋ ಹಿಂಗೋ ಮಾಡಿ ರಪ 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 ಅಂತ ಹೇಳ್ಕೊತ ಇನ್ನೇನು ಬಿಜಾಪುರದ ಹತ್ತತ್ರ ಇದ್ದೀವಿ ನಾವು. ಅವಾಗೆ ಬೆಳಗ್ಗೆ ಆಗೈತಿ ನೋಡ್ರಿ. ನಮ್ಮ ಸೂರ್ಯ ದೇವರು ಕೂಡ ದರ್ಶನ ಕೊಡ್ತಾ ಇದ್ದಾರೆ. ಇನ್ನೇನು ಸ್ವಲ್ಪ ವೀಡಿಯೋದಲ್ಲಿ ಕಾಣಿಸ್ತಿಲ್ಲ, ಲೈಟಾಗಿ ಕಾಣಿಸ್ತಿದೆ ನನಗೆ. ಸ್ವಲ್ಪ ಹೊತ್ತಿದ್ರೆ ಸೂರ್ಯನೂ ದರ್ಶನ ಕೊಡ್ತಾನೆ ನಮಗೀಗ. ನಮ್ಮ ಅಣ್ಣವರು ನಮ್ಮ ಜೊತೆ ಬಂದಿದ್ದಾರಲ್ಲ, ಅವ್ರ ಮಾಮು ಎಲ್ಲರೂ ಮಲ್ಕೊಂಡಿದ್ದಾರೆ. ಹಂಗೆ ಕೂತ್ಕೊತಾನೆ ನಿದ್ದೆ ಹೊಡಿತಾ ಇದ್ದಾರೆ ನೋಡ್ರಿ. ನಾನು ಮಾತ್ರ ಇಷ್ಟವಾಗಿ ಗಾಡಿ ಓಡಿಸ್ಕೊತ ಬರ್ತಾನೇ ಇದ್ದೀನಿ. ಅಲ್ಲಿ ಮಲ್ಕೊಳ್ರಿ, ಸ್ವಲ್ಪ ಜಾಗ ಐತೆ ಅಂದರೆ ಅವ್ರು ಮಲ್ಕೊಳ್ಳೋಂಗಿಲ್ಲ, ಹಂಗೆ ಕೂತ್ಕೊತಾನೆ ನಿದ್ದೆ ಹೊಡಿತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ದೂರ ಗಾಡಿ ಓಡಿಸಿ ಊಟಕ್ಕೆ ಹಾಕ್ಬೇಕು ಸೈಡಿಗೆ. ಫಸ್ಟು ಟೈರ್ ಏರು ಮತ್ತು ಗ್ರೀಸ್ ಹೊಡ್ಸೋಣ. ಆಗಲೇ ನಮ್ಮ ಸೂರ್ಯದೇವರು ಕಾಣಿಸ್ಲಿಲ್ವಲ್ಲ, ಈಗ ನೋಡಿರಿ ಕ್ಲಿಯರಾಗಿ ಕಾಣಿಸ್ತಾರೆ. ನಮ್ಮ ಸೂರ್ಯದೇವರು ಕ್ಲೀನಾಗಿ ಕಾಣಿಸ್ತೈತೆ. ನಾನು ವಿವೋ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡ್ತಾ ಇರೋದು, ಕ್ಲೀನಾಗಿ ಕಾಣಿಸ್ತಿದೆ. ಇಲ್ಲೇ ನಮ್ಮ ಗಾಡಿಗೆ ಟೈರ್ ಏರು ಮತ್ತು ಗ್ರೀಸು ಹೊಡಿಸ್ತಾ ಇದ್ದೀನಿ. ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ನೋಡ್ರಿ. ನಮ್ಮ ಕ್ರೇಟ್ಗಳೆಲ್ಲ ಹಾಕಿದಾರಲ್ಲ, ಎಷ್ಟೊಂದು ಹೈಟ್ ಬಂದೈತೆ. ಕ್ರೇಟು ಎಲ್ಲ ಖಾಲಿ ಕ್ರೇಟು ಎಷ್ಟು ಹೈಟ್ ಬಂದೈತೆ ನೋಡಿ, ಎಲ್ಲ ಹೈಟು. ಹಗ್ಗ ಪ್ರತಿಯೊಂದು ಕ್ರೇಟ್ಗೂ 2 ಹಗ್ಗ ಹೊಡೆದಿರೋದು, ಜಿಮ್ ಅನ್ನಲ್ಲ ಹಂಗೆ ಹೊಡೆದಿರೋದು. ಇಷ್ಟು ದೂರ ಬಂದಿದ್ದೀವಲ್ಲ, ಟೈರೆಲ್ಲ ಚೆಕ್ ಮಾಡಿಸಿ ಏರೆಲ್ಲ ಇಡಿಸ್ತಾ ಇದ್ದೀನಿ. ಯಾಕಂದರೆ ಮತ್ತೆ ಅಲ್ಲಿ ಹೋದ್ಮೇಲೆ ಲೋಡ್ ಆದಮೇಲೆ ಟೈರಲ್ಲಿ ಗಾಳಿ ಕಮ್ಮಿ ಇದ್ದರೆ ಮತ್ತೆ ಕಷ್ಟ ಆಗಿಬಿಡುತ್ತೆ. ಖಾಲಿ ಗಾಡಿ ಆಗಿರೋದ್ರಿಂದ ಟೈರು ಏರು ಹಿಡಿತಾರೆ, ಅದೇನು ತೂಕ ಏನು ಇರೋಲ್ಲ. ಗ್ರೀಸೆಲ್ಲ ಹೊಡಿತಾ ಇದ್ದಾರೆ ಕ್ಲೀನಾಗಿ ಎಲ್ಲ ಕಡೆನೂ, ಫ್ರಂಟು ಬ್ಯಾಕು ಎಲ್ಲ ಬ್ಲೇಡ್ ಸೆಟ್ಟಿಗೆಲ್ಲ ಆಗಿತ್ತು. ನಾವು ಅವಾಗೇ ಬಿಜಾಪುರ ಎಲ್ಲ ಬಿಟ್ಟು ಜಲ್ಕೆ ಬಾರ್ಡ್ರ್ ಹತ್ತತ್ರ ಇದ್ದೀವಿ. ಇನ್ನೇನು ಇನ್ನೊಂದು ಸ್ವಲ್ಪ ದೂರ ಹೋದರೆ ನಮಗೆ ಬಾರ್ಡ್ರ್ ಸಿಗುತ್ತೆ. ಕಾಟದ ಮೇಲೆ ಹೋಗುತ್ತೆ ಗಾಡಿ. ಅದಾದಮೇಲೆ ಆ ಕಡೆ ಹೋಗಬೇಕು ನಾವು, ಸೋಲಾಪುರ ಎಲ್ಲ ದಾಟಿ. ಇಲ್ಲಿ ಗ್ರೀಟ್ ಹೊಡಿಸ್ಕೊಂಡು ಇಲ್ಲಿಂದ ಹೊರಡೋಣ.
ಇಲ್ಲೇ ಊಟಕ್ಕೆ ಗಾಡಿ ಸೈಡಿಗೆ ಹಾಕಿದ್ದೀವಿ. ಇದೇ ಹೋಟ್ಲಲ್ಲಿ ಈಗ ಇಡ್ಲಿ ವಡೆ ಏನಾದರೂ ತಿನ್ಕೋಬೇಕು ನಾಷ್ಟ. ಇಡ್ಲಿ ವಡೆ ಇಳಿದ್ದೀನಿ. ಅವರು ಫೇಸ್ ವಾಶ್ ಮಾಡ್ಕೊತಾ ಇದ್ದಾರೆ. ಇನ್ನೂ ಬರೋದು ಲೇಟ್ ಆಗುತ್ತೆ. ನಾವೇನು ಫೇಸ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ರಾತ್ರಿ ಎಲ್ಲ ನಿದ್ದೆ ಏನು ಮಾಡಿಲ್ವಲ್ಲ. ಅದಕ್ಕೆ ಸುಮ್ಮನೆ ಒಂದು ಬಾಯನ್ನು ತೊಳ್ಕೊಂಡು ಈಗ ತಿಂದ್ಕೊಂಡು ಹೋಗಬೇಕು. ಮುಂದೆ ಇನ್ನು ಎಲ್ಲೆಲ್ಲೂ ನಮಗೆ ಸೆಟ್ ಆಗೋವಂಥ ಊಟ ಸಿಗಲ್ಲ. ಅದರಿಂದಾಗಿ ನಾವು ಇಲ್ಲೇ ಊಟ ತಿಂದು ಹೋಗಬೇಕು. ಬಾರ್ಡ್ರ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂದು ಇಲ್ಲೇ ಇಡ್ಲಿ ವಡೆ ತಿಂದ್ಕೊಂಡು ಹೊರಡಬೇಕು. 9 ಗಂಟೆ ಆಯಿತು. ಒಳ್ಳೆ ಇಡ್ಲಿ ವಡೆ ತಿಂತಾಯಿದ್ದೀವಿ. ಉಪ್ಪಾಗಿದೆ ಹೋಟೆಲಲ್ಲೇ. 9 ಆಗೈತೆ. ಒಳ್ಳೆ ಟಿಫನ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ. ಇಲ್ಲಿಂದ ಟಿಫನ್ ಮುಗಿಸ್ಕೊಂಡು ಹೊಡ್ತೀವಿ. ನಾನ್ ಸ್ಟಾಪಲ್ಲಿ ಬಂದಿದ್ದೀವಿ. ಇಲ್ಲ ರೀಚ್ ಆಗೋದು ಇನ್ನೂ 3 ಕಿಲೋಮೀಟರ್ನ ಹೋಗ್ಬೇಕಾಗುತ್ತೆ. ಚೆನ್ನಾಗಿದೆ ತಿಂಡಿ. ಕರ್ನಾಟಕ RTO ಆಫೀಸೆಲ್ಲ ಪಾಸ್ ಮಾಡ್ಕೊಂಡು ಬಂದ್ವಿ. ಇದು ಮಹಾರಾಷ್ಟ್ರ RTO ಆಫೀಸ್ ಇದು. ಇಲ್ಲೆಲ್ಲ ಕೂಡ ಗಾಡಿಗಳು ಕಾಟದ ಮೇಲೆ ಹೋಗ್ತವೆ. ಇದು ಜರ್ಕಿ ಬಾರ್ಡ್ರು, ಸೋಲಾಪುರ ಬಾರ್ಡ್ರು ಅಂತ ತುಂಬ ಫೇಮಸ್ ಇದು. ಇದೆಲ್ಲ ಗಾಡಿಗಳು ಇಲ್ಲಿ ತೂಕ ಹಾಕ್ಸ್ಕೊಂಡು ವೇ ಬ್ರಿಡ್ಜ್ ಮೇಲೆ ಹೋಗ್ತವೆ. ಓವರ್ಲೋಡ್ ಏನಾದರೂ ಇದ್ದರೆ 24,000 ತನಕ ಫೈನ್ ಹಾಕ್ತಾರೆ. ಇಲ್ಲಿ ಟೋಲ್ ಪಾಸ್ ಮಾಡಿಕೊಂಡು ಆ ಕಡೆ ಹೋದರೆ RTO ಆಫೀಸ್ ಇರುತ್ತೆ. ನಾವು ಸೋಲಾಪುರ ಎಲ್ಲ ಬಿಟ್ಟು ತುಳಜಾಪುರ ತನಕ ಬಂದು ಅಲ್ಲಿ ಬೈಪಾಸಲ್ಲಿ ರೈಟಿಗೆ ತಿರ್ಕೊಂಡು ನಾವು ಇಲ್ಲಿ ಲಾತೂರ್ಗೆ ಹೋಗೋ ರಸ್ತೆಯಲ್ಲಿ ಹೋಗ್ತಾಯಿದ್ದೀವಿ. ಮತ್ತು ಇಲ್ಲಿಂದ ಗಂಗಾ ಖೇದ್ದು ಆ ರಸ್ತೆಯಲ್ಲಿ ಹೋಗಿ ಪರ್ಬಾನಿಗೆ ಸೇರ್ಕೊತೀವಿ. ಅಲ್ಲಿಂದ ಒಂದು 80-100 ಕಿಲೋಮೀಟ್ರ್ ಸಿಂಗಲ್ ರೋಡು. ಅಲ್ಲಿ ತನಕನೂ ಹೈವೇನೇ. ಹಂಗೋ ಹಿಂಗೋ ಮಾಡಿ ರಪ್ಪ 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 ಅಂತ ಹೇಳ್ಕೊಂಬಂದ್ವಿ ಗಾಡಿನ ಒಬ್ಬನೇ. ನಮ್ಮ ಜೊತೆಗೆ ನಮ್ಮ ಕಂಡಕ್ಟ್ರು ಹೋಗಿದ್ದಾರೆ, ಉಮೇಶ್ ಅವರು. ಗೋಡನ್ ಹತ್ರನೇ ಇದ್ದೀವಿ. ಇಲ್ಲೇ ಈಗ ಕ್ರೇಟಲ್ಲಿ ಇಳಿಸಿ ಲೋಡ್ ಮಾಡ್ತಾರೆ. ಅದು ವಿಡಿಯೋ ಕ್ಲೀನಾಗಿ ಮಾಡೋಣ ಅನ್ನೋ ಅಷ್ಟೊತ್ತಿಗೆ ಮೊಬೈಲು ಚಾರ್ಜಿಂಗೇ ಆಗ್ತಿಲ್ಲ. ಅದು ಸಾಕೆಟು ಅಲ್ಲಿ ಚಾರ್ಜಿಂಗ್ ಹಾಕ್ಕೊತೀವಲ್ಲ, ಪಿನ್ನುಗಳು ಏನೋ ಹಾಕ್ಬಿಟ್ಟು ಕೆಲಸನೇ ಮಾಡ್ತಿಲ್ಲ. ಅದರಿಂದಾಗಿ ಸರಿಯಾಗಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಈ ಟ್ರಿಪ್ಪಲ್ಲಿ. 2 ಮೊಬೈಲಿಗೂ ಚಾರ್ಜಿಂಗ್ ಕಮ್ಮಿ ಇತ್ತು. ಅದರಿಂದಾಗಿ ಅವರು ಫೋನುಗಳು ಅದು ಇದು ಮಾಡ್ಕೊಳ್ಳೋಕೆ ಬೇಕಾಗುತ್ತೆ ಅಂಥೇಳಿ ತುಂಬ ರಿಸ್ಕ್ ಆಗಿಬಿಡ್ತು ಈ ಟ್ರಿಪ್ಪು. ಕ್ರೇಟ್ ಮೇಲೆ ಹಗ್ಗ ಎಲ್ಲ ಬಿಚ್ತಾ ಇದ್ದೀವಿ. ಹಗ್ಗ ಎಲ್ಲ ಬಿಚ್ಚಿಬಿಟ್ಟು ಕ್ರೇಟೆಲ್ಲ ಎಸೆದು ಬಿಸಾಕಿ ಅದರ ಮೇಲೆ ಈಗ ಲೋಡ್ ಮಾಡ್ಕೋಬೇಕು. ಇವರು ಎಲ್ಲ ಇಳಿಸ್ಬಿಟ್ಟು ನಾವೀಗ ತಾನೇ ಹೊಲ್ದಲ್ಲಿ ಬಂದಿದ್ದೀವಿ. ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಕಿತ್ಲೆ ಹಣ್ಣಿಂದು ತೋಟಗಳು. ಇವೆಲ್ಲ ಹತ್ತಿ ಕಿತ್ಲೆ ಹಣ್ಣು ತೋಟ. ಇದು ಪರ್ಮಾನಿಂದ ಒಳಗಡೆ ಒಂದು 20 ಕಿಲೋಮೀಟ್ರ್ ಬಂದಿವೆ. ಇವಾಗ ಕ್ರೇಟ್ ಎಲ್ಲ ಟ್ಯಾಕ್ಟ್ರಿಯಲ್ಲಿ ತೊಗೊಂಡೋಗಿ ಟ್ಯಾಕ್ಟ್ರಿಯಲ್ಲಿ ಲೋಡ್ ಮಾಡ್ಕೊಂಬಂದು ಲೋಡ್ ಮಾಡಿಕೊಡ್ತಾರೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹೋದ ಸರಿ ನಾನು ಹೋದಾಗ ಈ ಥರ ಇರಲಿಲ್ಲ ರಸ್ತೆ ಎಲ್ಲ. ಇದು ತೋಟದ ರಸ್ತೆಗಳು. ಅಲ್ಲಿ ಅಮರಾವತಿಯಲ್ಲಿ ಕಾಡು ರಸ್ತೆಗಳು. ಇಲ್ಲಾದರೂ ಮೇಲೆ ಸ್ವಲ್ಪ ಸ್ಟಾರ್ ರೋಡ್ ಹಂಗೈತಿ. ಎಲ್ಲ ತೋಟದೊಳಗಡೆ ಹೋಗಿ ಲೋಡ್ ಮಾಡ್ಕೊಂಬಂದಿದ್ದು ಎಲ್ಲ ಕಾಡಲ್ಲಿ. ಅಮರಾವತಿಯಿಂದ ಇನ್ನೂ 200 ಕಿಲೋಮೀಟ್ರ್ ಮುಂದೆ ಹೋಗಿ ಮಾಡ್ಕೊಂಬಂದಿದ್ದು. ಇಲ್ಲಿ ಸ್ವಲ್ಪ ಅರ್ಧ ದೂರದಲ್ಲೇ ನಮಗೆ ಲೋಡ್ ಆಗ್ತೈತೆ ಪರ್ಬಾನಿಯಲ್ಲೇ. ಏನ್ರಿ ಹೇಳೋಕ್ಕೆ ಇಷ್ಟಪಡ್ತೀರಾ ಗುರುಗಳೇ? ತುಂಬ ಚೆನ್ನಾಗಿದೆ ನೋಡುತ್ತೆ ವಾತಾವರಣ. ನಾವು ಈ ಥರ ಬೆಳಿಬೇಕು ಅನ್ನಿಸ್ತಾ ಇದೆ. ಈ ಥರ ತಳಿಗಳು ತಗೊಂಡೋಗಿ ನಮಗೂ ಇಷ್ಟ ಆಗ್ತಾಯಿದೆ. ನಾವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡೋದು. ನಾವು ರೈತರೇ. ಚೆನ್ನಾಗಿದೆ. ಇಲ್ಲಿನ ತಳಿ ತಗೊಂಡೋಗಿ ಬೆಳೆಸ್ಬೇಕು ಅಂತ. ಒಂದೊಂದು ಗಿಡದಲ್ಲೂ ಫಸಲು ನೋಡಿದ್ರೆ ತುಂಬ ಖುಷಿಯಾಗಿದೆ. ಚೆನ್ನಾಗಿ ಬೆಳೆದಿದ್ದಾರೆ. ಅಲ್ಲಿ ಮಿಕ್ಕಿರೋದೆಲ್ಲ ಅಲ್ಲಿ ತೋರಿಸ್ತೀನಿ. ನಮ್ಮಲ್ಲಿ ಚಾರ್ಜಿಂಗ್ ಬೇರೆ ಆಗ್ತಿಲ್ಲ. ಅದರಿಂದಾಗಿ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಆದರೂ ಆದಷ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ. ಅಲ್ಲಿ ಇಲ್ಲಿ ಚಾರ್ಜಿಂಗ್ ಚುಚ್ಚಿ ಹಾಕ್ಕೊಂಬಂದು ಗಾಡಿಯಲ್ಲಿ ಕೆಟ್ಟೋಗಿಬಿಟ್ಟಿದೆ ಅದು ಚಾರ್ಜರು. ನೋಡಿರಿ, ಅರ್ಧ ಕ್ರೇಟ್ಗಳೆಲ್ಲ ಅಲ್ಲೇ ಇಳಿಸಿದ್ದೀವಿ. ನಮಗೆ ಬೇಕಾಗಿರೋದು ಅಷ್ಟೇ ಕ್ರೇಟ್ಗಳು. ಗಾಡಿಗೆ ಫುಲ್ ಲೋಡ್ ಆಗಿಬಿಡುತ್ತೆ. ಅದರಲ್ಲೆಲ್ಲ ಕೂಡ 3 ಕ್ರೇಟ್ ಇರ್ತವೆ. 2 ಕ್ರೇಟ್ ಮಧ್ಯೆ ಒಂದೊಂದು ಕ್ರೇಟ್ ಕುತ್ಕೊಂಡಿರ್ತವೆ. ಅದು ನೋಡೋಕೆ ಕಮ್ಮಿ ಕಾಣಿಸ್ತೈತೆ. ಲೋಡ್ ಆದಮೇಲೆ ನಿಮಗೆ ಅವಾಗ ಒಂದು ಸರಿ ತೋರಿಸ್ತೀನಿ, ಕ್ಲೀನಾಗಿ ಕಾಣಿಸುತ್ತೆ. ಈ ಒಂದು ಗಿಡ ನೋಡಿ ಎಷ್ಟು ತುಂಬ ಫಸಲು ಬಿಟ್ಟಿದೆ. ಇನ್ನೂ ಇನ್ನೊಂದು ಗಿಡ ತೋರಿಸ್ತಾ ಇರ್ತೀವಿ. ಇದು ಜಸ್ಟು ಇನ್ನೂ ಒಂದು 2 ವರ್ಷ ಆಗಿರೋಕ್ಕಿಲ್ಲ ಐ ಥಿಂಕ್. ಎಷ್ಟು ಚೆನ್ನಾಗಿ ಹೂವು ಇದು ಹಣ್ಣು ಕೊಟ್ಟಿದೆ ಅಂದರೆ ಅದು ಕಥೆನೇ ಬೇರೆ. ಇನ್ನೂ ಒಂದು ಗಿಡಕ್ಕೆ ಹೋಗಿ ತೋರಿಸ್ತೀವಿ. ಅದು ಇನ್ನೂ ನೋಡಿ, ಅದು ಚಿಕ್ಕ ಗಿಡ ಎಷ್ಟು ಚೆನ್ನಾಗಿ ನೋಡಿ. ಈ ಗಿಡ ನೋಡಿ
ಎಷ್ಟು ಫಸಲು ಕೊಟ್ಟಿದೆ. 1 kg ನಾವು ಅಲ್ಲಿನ ರೇಟ್ ಲೆಕ್ಕ ಹಾಕೊಂಡ್ರೆ 100ರಿಂದ 120 ರೂಪಾಯಿವರೆಗೂ ರೇಟ್ ಇರುತ್ತೆ. ಇದನ್ನು ಒಂದು ಗಿಡದಲ್ಲಿ ನಮ್ಗೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂದರೆ ಅದನ್ನು ನೀವೇ ಥಿಂಕ್ ಮಾಡಿ. ನಮ್ಗೆ ಖುಷಿ ಆಗ್ತಾಯಿದೆ. ನಾವು ಚಿಕ್ಕಮಗಳೂರು ಡಿಸ್ಟಿಕ್ನವರಿಂದ ನಾವು ಇಲ್ಲಿ ಬಂದು ನಾವು ಇದನ್ನೆಲ್ಲ ನೋಡ್ತಾ ಇದ್ದೀವಿ ಅಂದರೆ ನಮಗೂ ಖುಷಿ. ನಾವು ಬೆಳಿಬೋದು, ನಮಗೂ ಅನುಕೂಲ ಇದೆ ಬೆಳೆಯೋದು. ಕಾಫಿ ಎಸ್ಟೇಟಲ್ಲಿ ಬೆಳೀತಾರೆ, ನಾವು ಸೌರ್ಜಿತ ಜಮೀನಲ್ಲೇ ಬೆಳಿಬೋದು. ಕಾಯೆಲ್ಲ ನೋಡ್ರಿ ಎಷ್ಟು ಚೆನ್ನಾಗಿದೆ. ಇದು ಕೆಳಗಡೆ ಎಲ್ಲ ಬಿದ್ದಿದ್ದಾವೆ ನೋಡ್ರಿ, ಎಲ್ಲ ಹಣ್ಣಾಗಿರೋವು. ಹಿಂಗೆ ಎತ್ಕೊಂಡು ತಿನ್ಬೋದು ಹಣ್ಣಿರೋ ಕಾಯಿ ನೋಡ್ರಿ. ಇಲ್ಲೆಲ್ಲ ಎಷ್ಟೊಂದು ಇದ್ದಾವೆ ಕಾಯಿಗಳು. ಇದೆಲ್ಲ ಅದೇ ಆ ಕಡೆ ಎಲ್ಲ ಇದ್ದಾವೆ, ಇನ್ನು ಆ ಕಡೆ ಈ ಕಡೆ ಇವೆಲ್ಲ ಕಮ್ಮಿ. ಇನ್ನು ಅಮರಾವತಿ ಕಡೆ ಹೋದ್ರೆ ಇನ್ನೂ ಜಾಸ್ತಿ ಇದ್ದಾವೆ. ಹಿಂಗಿದ್ದಾವೆ ಬಾಳೆಹಣ್ಣು ಅಂತ ಕರಿತೀವಿ ಇದಕ್ಕೆ ನಾವು. ಹೆಂಗಿದಾವೆ ಗುರುಗಳೇ? ಸ್ವೀಟ್ ಸೂಪರ್ ಆಗೈತೆ ಸ್ವೀಟ್ ಮಾತ್ರ. ಬಾಳೆಹಣ್ಣು ಇದಕ್ಕೆ ಇವು ಅಲ್ಲ ಎಷ್ಟೊಂದು ಇದಾವೆ ಗೊತ್ತಾ? ಈ ದಾರಿ ಉದ್ದಕ್ಕೆ ಹಿಂಗೆ ನಡ್ಕೊಂಡು ಬರ್ತಾ ಇದ್ದೀವಿ. ಈ ರೋಡಲ್ಲಿ ಉದ್ದಕ್ಕೂ ಇವೇ ಇದ್ದಾವೆ ಮರ. ಯಾರು ತಿಂತಾ ಇಲ್ಲ, ಇದು ಯಾರು ತಿಂತಿಲ್ಲ, ಎಲ್ಲ ವೇಸ್ಟ್ ಆಗಿ ಬಿದ್ದಿದ್ದಾವೆ. ಇಲ್ಲಿ ಒಂದು ಹತ್ರ ಬಂದಾಗ ಇಲ್ಲಿ ಎತ್ತುಗಳು ನೋಡ್ರಿ ಹಿಂಗಿದಾವೆ. ಇವು ಸಖತ್ತಾಗಿದ್ದಾವೆ ಎರಡೂ. ಕರಿ 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 ಇವು ಸಖತ್ತಾಗಿದ್ದಾವೆ. ಇವು ನೋಡ್ತಾ ಇದ್ರೆ ಜಿಮ್ಗೆ ಹೋಗಿ ಬಾಡಿ ಬೆಳೆಸಿರೋ ಥರ ಕಾಣಿಸ್ತಾ ಇದ್ದಾವೆ ನನಗೆ. ಇದೆಲ್ಲ ಕೂಡ ಗೋಧಿ ಮತ್ತು ಶೆಣಬು ಬುಡ್ಡೆ ಎಲ್ಲ ಹಾಕಿದ್ದಾರೆ. ತೋಟದಲ್ಲೆಲ್ಲ ಕಿತ್ಕೊಂಡ್ಬಂದು ರಾಶಿ ಹಾಕಿ ಇಲ್ಲಿ ಗ್ರೇಡಿಂಗ್ ಮಾಡ್ತಾರೆ. ಸಣ್ಣ ಕಾಯಿ ಸಪ್ರೇಟು, ಚೆನ್ನಾಗಿರೋ ಕಾಯಿ ಸಪ್ರೇಟು, ದಪ್ಪ ಇರೋ ಕಾಯಿ ಸಪ್ರೇಟು ಅಂತ ಆ ಥರ ಗ್ರೇಡಿಂಗ್ ಮಾಡ್ತಾರೆ ಇಲ್ಲಿ. ತುಂಬ ಸ್ವೀಟ್ ಇದೆ ಕಾಯಿ ನೋಡ್ರಿ. ಸುಲಿತಾ ಇದ್ದೀವಿ, ತಿಂತಾ ಇದ್ದೀನಿ. ಇವು ಕಾಯಿ ಬಂದಾಗ ಮಾತ್ರನೇ. ನೀವು ಮುಂದೆ ಬರಬೇಡ, ಫೇಸ್ ಬರಲ್ಲ. ಇದು ಬಿದಿರಿನ ಕೊಂಬೆಗಳು ಕಾಯಿ ಬಂದಾಗ ಮಾತ್ರನೇ ಇಡೋದವರು. ಇನ್ನು ಕಾಯಿ ತೆಗೆದುಬಿಟ್ಟಾಗ ನೋಡ್ರಿ ಆ ಕಡೆ ಎಲ್ಲ ತೆಗೆದುಬಿಟ್ಟು ಇಟ್ಟಿದ್ದಾರೆ ನೋಡ್ರಿ. ಆ ಕಡೆ ಎಲ್ಲ ಆ ಕಡೆ ತೋರಿಸೋಣ. ಎಲ್ಲ ಕೊಂಬೆಗಳೆಲ್ಲ ಇದು ಬಿದಿರಿಂದು ಪೀಸುಗಳೆಲ್ಲ ತೆಗೆದುಬಿಟ್ಟಿದ್ದಾರೆ. ಕಾಯಿ ಇದ್ದಾಗ ಮಾತ್ರ ಈ ಥರ ಸಪೋರ್ಟ್ ಕೊಡ್ತಾರಂತೆ. ಅದು ನಮಗೂ ಜಗ್ಬಾರ್ದು ಅಂತ ಕೆಳಗಡೆ ಗೊತ್ತಿಲ್ಲ. ಅಲ್ಲಿ ಅಮರಾವತಿ ಕಡೆ ಏನು ಹಿಂಗೆ ಇಡಲ್ಲ, ಈ ಕಡೆ ಮಾತ್ರ ಹಿಂಗೆ ಇಟ್ಟಿದ್ದಾರೆ. ತುಂಬ ಸೇಫಾಗಿ ನೋಡ್ಕೊತಾ ಇದ್ದಾರೆ ಗಿಡಗಳನ್ನ. ಇವು ಹಾಳಾಗಿ ಹೋಗ್ತವೆ ಗಿಡ, ಕಾಯಿ ಬಂದಾಗ ಜಗ್ಗಿ ಬಿಡ್ತವೆ, ಸಪೋರ್ಟ್ ಇರಲ್ಲ ಅಂತ. ಕಾಯಿ ತೆಗೆದು ಬಿಟ್ಟ ಮೇಲೆ ಎಲ್ಲ ತೆಗೆದು ಬಿಡ್ತಾರೆ ನೋಡ್ರಿ. ಈ ಕಡೆ ಎಲ್ಲ ಬಂದಿರೋ ಕಾಯಿ ನೋಡ್ರಿ. ಒಂದು ಕಾಯಿ ತಿಂತಾ ಇದ್ದೀನಿ, ತುಂಬ ಸ್ವೀಟ್ ಇದೆ. ಇಲ್ಲ ಲೈವಲ್ಲಿ ಕಿತ್ಕೊಂಡೆ ಒಂದು. ತುಂಬ ಸ್ವೀಟ್ ಇದೆ, ಅಷ್ಟೊಂದು ಓವರ್ ಸ್ವೀಟ್ ಇಲ್ಲ, ಲಿಮಿಟು. ಅದು ಚೆನ್ನಾಗಿದೆ ಒಂಥರ. ತುಂಬ ಚೆನ್ನಾಗಿದೆ. ಎಷ್ಟು ಬಿಟ್ಟಿದೆ ಅಂದರೆ ಆಲ್ಮೋಸ್ಟ್ ಒಂದು 150 kg ಮೇಲೆ ಇದೆ. ತುಂಬ ಫಸಲು ಕೊಟ್ಟಿದೆ. ಯಾಸ್ ಹ್ಯಾಪಿ. ನಾವು ಬೆಳಿಬೋದು. ಒಂದು ಗಿಡದಲ್ಲಿ ಇಲ್ಲ ಅಂದರೆ ಮಿನಿಮಮ್ ಒಂದು 50 kg ಮೇಲೆ ಬಿಡುತ್ತೆ ನನ್ನ ಲೆಕ್ಕಕ್ಕೆ. ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬೆಳೆದಿದ್ದಾರೆ. ತುಂಬ ಖುಷಿ. ಬೆಳಿಬೋದು ನಮ್ಮ ಕಡೆಯೂ. ನೋಡೋಣ, ಟ್ರೈ ಮಾಡೋಣ. ಇವೆಲ್ಲ ಗ್ರೇಡಿಂಗ್ ಮಾಡ್ತಾರೆ ಮತ್ತೆ ಸಪ್ರೇಟಾಗಿ. ಇದು ಎಷ್ಟಾಗಿದೆ? ಇದು ಸಣ್ಣ ಸಪ್ರೇಟು, ದೊಡ್ಡ ಸಪ್ರೇಟು. ಇದು ಇಬ್ಬರು ತಿಂತಾ ಇದ್ದೀವಿ. ತುಂಬ ಸ್ವೀಟ್ ಇದೆ. ಇದೆಲ್ಲ ಡಿಫ್ರೆಂಟ್. ಒಂದು ಸ್ವೀಟ್ ಬರುತ್ತೆ, ಒಂದು ಲೈಟಾಗಿರುತ್ತೆ, ಹಣ್ಣಾಗುತ್ತೆ, ಚೆನ್ನಾಗಿದೆ. ಅದೇ ತುಂಬ ಹಣ್ಣಾಗಿದ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ. ಮಾಮೂಲಿ ಕಾಯಿ ಇರೋದು ತೊಗೊಂಡ್ರೆ ಸ್ವಲ್ಪ ಹುಳಿ ಅನಿಸುತ್ತೆ. ಹೌದು. ನಾವು ಮಾವಿನಕಾಯಿ ಹೆಂಗೆ ತಿಂತೀವೋ ಸೇಮ್ ಇದು ಹಂಗೆ. ನಿಮಗೂ ಗೊತ್ತು, ಎಲ್ಲ ಬಿಡಿಸಿ ಹೇಳಂಗೆ ಅವಶ್ಯಕತೆ ಇಲ್ಲ. ನಾವು ಚಿಕ್ಕಮಗಳೂರು ಡಿಸ್ಟಿಕ್ನವರು ಏನು ಗೊತ್ತಿರಲ್ಲ ನಮಗೆ, ಎಲ್ಲ ಗೊತ್ತಿರುತ್ತೆ. ಆದರೆ ಒಂದೊಂದು ಸ್ಟೇಟ್ ಒಂದೊಂದು ಥರ ಸ್ವೀಟ್ನೆಸ್ ಇರುತ್ತೆ, ಚೆನ್ನಾಗಿರುತ್ತೆ. ಕಾಶ್ಮೀರಕ್ಕೆ ಹೋದರೆ ಆಪಲ್ಲ, ಇಲ್ಲಿ ಒಂದೇ ಕಿತ್ತಳೆ ಹಣ್ಣು. ಒಂದೊಂದು ಸ್ಟೇಟಲ್ಲಿ ಒಂದೊಂದು ಪ್ರಾಮುಖ್ಯತೆ ಬೆಳೀತಾರೆ. ನೋಡಿದ್ರೆ ನಮ್ಮ ಅಣ್ಣವ್ರಿಗೆ ಖುಷಿ ಆಗ್ಬಿಟ್ಟೈತೆ. ಬಿಜಾಪುರಕ್ಕೆ ಹೋದರೆ ಸ್ವೀಡ್ಲೆಸ್ ದ್ರಾಕ್ಷಿ ಬೆಳೀತಾರೆ. ಅಲ್ಲೂ ಬೇಕಾದಷ್ಟು ಅಲ್ಲಿ ಹೋದಾಗ ಯಾವಾಗಾದ್ರೂ ಹೋದಾಗ ತೋರಿಸ್ತೀನಿ. ಹೇಳುವಾಗ ಅದು ಒಂದು ಇರಲಿ ಸ್ಟೇಟ್ ವೈಸ್. ಅಣ್ಣ ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟು kg ಬಿಡ್ಬೋದು ಅಣ್ಣ? ನನ್ನ ಲೆಕ್ಕಕ್ಕೆ 150 kgವರೆಗೂ ಇದೆ. 150 kg 200 kgವರೆಗೂ ಬಿಟ್ಟಿದೆ. ಆಲ್ರೆಡಿ ಫೋಟೋ ತೆಗೆದಿದ್ದೀವಿ. ಅದು ಚೆನ್ನಾಗಿ ಇರೋ ಗಿಡದಲ್ಲಿ ಅಷ್ಟು ಬಿಟ್ಟಿದೆ. ಬಂದೇ ಬರುತ್ತೆ. ಬಾಕಿ ಗಿಡದಲ್ಲಿ ಒಂದು 80 kg 90 kg ಹಂಗೆ ಬಿಟ್ಟಿರ್ಬೋದು. ಹೌದೌದು. ಅದು ಪಕ್ಕಾ ತೂಕ ಅಲ್ಲ, ಅಂದಾಜು ಮೇಲೆ ಹೇಳ್ತಾ ಇರೋದು ನೋಡ್ರಿ. ಆ ಗಿಡಗಳಲ್ಲಿ ಒಂದೊಂದು ಗಿಡ ಒಂದೊಂದು ಥರ ಬಿಟ್ಟಿದ್ದಾವೆ. ಒಂದೊಂದರಲ್ಲಿ 50 kg 30 kg, ಒಂದೊಂದರಲ್ಲಿ 150 kg ವರೆಗೂ ಇದೆ ನೋಡಿ. ಇದರಲ್ಲಿ ಎಷ್ಟು 4 ಹಾಕಿದ್ರೆ 1 kg, 5 ಹಾಕಿದ್ರೆ ಒಂದೇ 1 kg. ಇದರಲ್ಲಿ ಹೇಳ್ತಾ ಇರೋದು ಅಣ್ಣವರು. ಏನು ಪ್ಲಾನ್ ಐತೇನೋ ನಿಮ್ಮ ಹೊಲದಲ್ಲಿ? ಗ್ಯಾರಂಟಿ ಮಾಡಬೇಕು ಅಂತ ಆಸೆ ಆಗಿದೆ.
ನಮ್ಮ ಕಡೆನೂ ಬೇಕಾದಷ್ಟು ನೀರಿನ ವ್ಯವಸ್ಥೆ ಇದೆ, ಅದು ಮಾಡೋ ಜವಾಬ್ದಾರಿ ಬೇಕು. ನೀರಿಲ್ಲ, ಬಿಸಿಲು ಪ್ರದೇಶದಲ್ಲೇ ಹೆಂಗ್ ಬಿಟ್ಟೈತೆ ಗೊತ್ತಾ ಈ ಕಡೆ. ಇಲ್ಲಿಂದ ಒಬ್ಬ ಬಿಸಿಲು ಜಾಸ್ತಿ ಇರುತ್ತೆ, ಆದರೂ ಹೆಂಗ್ ಬಿಟ್ಟೈತೆ ಗೊತ್ತಾ, ಸರಿಯಾಗಿ ಬಿಟ್ಟಿದ್ದಾವೆ ಈ ಕಡೆ ಎಲ್ಲ. ಎಲ್ಲ ಆದಷ್ಟು ನೆರಳಲ್ಲೇ ಬೆಳೆಸೋದು ಜಾಸ್ತಿ, ಆದರೂ ಬಿಸಿಲಲ್ಲಿ ಅವರು ಚೆನ್ನಾಗಿ ಬಂದಿದೆ. ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ಕಲ್ಲಿ ಕಾಫಿ ಎಸ್ಟೇಟ್ ಅವ್ರಿಗೆಲ್ಲ ಬೆಳೆದಿದ್ದಾರೆ, ಅಲ್ಲೆಲ್ಲ ತೆಗಿತಾ ಇದ್ದಾರೆ ನೋಡಿ, ಎಲ್ಲ ಕೀಳ್ತಾ ಇದ್ದಾರೆ ಜನ ಎಲ್ಲ. ನಮಗೆ ಫ್ರೆಶ್ ಮಾಲು ನಮಗೆ ಅದಕ್ಕೆ ಕೀಳ್ತಾ ಇರೋದು ಅವೆಲ್ಲ. ಹೌದು, ಇವತ್ತು ನಾವು ಇಲ್ಲಿಂದ ಚಿಕ್ಕಮಗಳೂರು ಡಿಸ್ಟಿಕ್ಕಿಗೆ ಅದನ್ನು ತಗೊಂಡೋಗಿ ಸೇಲ್ ಮಾಡೋಕ್ಕೆ ಮಾಡ್ತಾ ಇದ್ದೀವಿ. ಅಲ್ಲಿಂದ ಬಂದು ಕಡೂರ್ಗಲ್ಲ, ಚಿಕ್ಕಮಗಳೂರಿಗಲ್ಲ, ಚಿಕ್ಕಮಗಳೂರು ಡಿಸ್ಟಿಕ್. ಯಾರಿಗಾರು ಕಡೂರಿಗೆ ಮೀನು ಫುಡ್ಸ್ ಅಂಗಡಿ ಇದೆ, ಅವ್ರು ಪರ್ಚೇಸ್ ಮಾಡಿದ್ದಾರೆ. ಅದು ಯಾರ್ದು ಅಲ್ಲ, ನಮ್ಮ ಅಣ್ಣವ್ರದೇ ಸ್ವಂತ ಏನಲ್ಲ. ನಮ್ಮ ಗಾಡಿ ಐತಲ್ಲ, ಅಣ್ಣವರು ಮಾವರದು, ಅವ್ರು ನಮ್ಮ ಜೊತೆಗೆ ಬಂದಿದ್ದಾರೆ. ಅವ್ರನ್ನ ತೋರಿಸಿದ್ನಲ್ಲ ಅವಾಗ, ಗಾಡಿಯಲ್ಲಿ ನಿದ್ದೆ ಮಾಡ್ತಿದ್ರಲ್ಲ ಅವಾಗ ಒಂದು ವಿಡಿಯೋ ಮಾಡಿದ್ನಲ್ಲ, ಅವರೇನೆ. ಹೇಳ್ರಿ ಅಣ್ಣ, ಹೇಳ್ರಿ ಏನಾದರೂ ಅವರಿಗೆ. ತುಂಬ ಒಳ್ಳೆಯವರು, ತುಂಬ ಊಟ ತಿಂಡಿ ಚೆನ್ನಾಗಿ ನೋಡ್ಕೊತಾರೆ, ಖುಷಿ ಪ್ರೀತಿಯಿಂದ ಮಾತಾಡಿಸ್ತಾರೆ. ನಮಗೆ ತುಂಬ ಅವ್ರ ಮೇಲೆ ಅಭಿಮಾನ ಇದೆ. ನಮ್ಮ ಕೈಲಾದ ಒಂದು ಕೆಲಸ, ಅವರಿಂದ ಒಂದು ಪ್ರೀತಿ, ಇನ್ನೆಷ್ಟು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಒಂದೊಂದು ಗಿಡದಿಂದ ಒಂದು ಗಿಡಕ್ಕೆ ಅಂತರ 20 ಅಡಿಗೆ ಹಾಕಿದ್ದಾರೆ. ಅಡಿಕೆ ಗಿಡ ನಾವೆಲ್ಲ ಹಾಕ್ತೀವಲ್ಲ ಆ ಟೈಪು, 20 ಅಡಿ ಒಂದು ಗಿಡಕ್ಕೆ ಪಕ್ಕ 20 ಅಡಿ ಪಕ್ಕ ಅಳತೆ ಮಾಡಿ ನೋಡಿದ್ದೀವಿ. 20 ಅಡಿ ಒಂದು ಗಿಡದಿಂದ ಗಿಡಕ್ಕೆ, ಸ್ಟ್ರೈಟ್ ಟು ಸ್ಟ್ರೈಟ್, ಕ್ರಾಸ್ ಸ್ಟ್ರೈಟಿಗೆ ಬರುತ್ತೆ, ಕ್ರಾಸಿಗೆ ಬರುತ್ತೆ, ಲೈನ್ ಪಕ್ಕ. ಅವು ತುಂಬ ಅಗಲ ಬಿಡ್ತವೆ ಮರದ ಥರ, ಅದಕ್ಕಾಗಿ. ರಾಜ್ಯ ಬರ ಇಲ್ಲೇ ಅಂದರೆ ತಿಂತಾ ಇದೀವಿ ಅಂದರೆ ಊಟನೂ ಬೇಡ, ಏನೂ ಬೇಡ, ರಾತ್ರಿ ಊಟನೂ ಬೇಡ, ಸೂಪರ್ ಟೇಸ್ಟು. ನನಗಂತೂ ತಿಂದು ಇದೆಲ್ಲ ಬಿದ್ದಿರೋ ಹಣ್ಣು, ಟೇಸ್ಟು. ಇಲ್ಲಿವರೆಗೂ ಒಂದು 4 kg ತಿಂದಿದ್ದೀನಿ ನಾವಪ್ಪ. ತಿಂದು ಸಾಕಾಗೋಗೈತಿ ನನಗೆ. ಇದು ತುಂಬ ಸ್ವೀಟ್ ಇದ್ದಾವೆ, ಇಲ್ಲಿ ಬಿದ್ದಿರೋವು ತುಂಬ ಸ್ವೀಟ್ ಇದ್ದಾವೆ. ಹೌದು, ಇವು ಈ ಥರ ತುಂಬ ಹಣ್ಣು ಆದಾಗ ತಿಂದರೆ ತುಂಬ ಸ್ವೀಟ್ ಇರುತ್ತೆ. ಸ್ವಲ್ಪ ಕಾಯಿ ಇದ್ದಾಗ ತಿಂದರೆ ಅದು ಸ್ವಲ್ಪ ಹುಳಿ ಇರುತ್ತೆ. ಕೆಲವೊಂದು ಸಣ್ಣ ಕಾಯಿ ಬರ್ತಾವಲ್ಲ ಇದರಲ್ಲಿ, ಅವನು ಅಷ್ಟೇ ಅಣ್ಣ, ಹುಳಿ ಇದ್ದಾವೆ. ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅದನ್ನು ತಿಂತ. ನಾನು ತುಂಬ ಸಣ್ಣಗಿರೋದು ಟೇಸ್ಟ್ ಇರ್ತಾವಂದರೆ, ಅವು ಹುಳಿ ಇದ್ದಾವೆ, ಒಂಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ ಚೆಂದ ಅಂತವು, ಹುಳಿ ಇರೋವು. ಅವಕ್ಕೆ ಸಕ್ಕರೆ ಅದು ಇದು ಹಾಕೊಂಡು ಮಾಡ್ತಾರಲ್ಲ, ಅದು ಒಟ್ಟಿನಲ್ಲಿ ಇದು ಚೆನ್ನಾಗಿದೆ. ತುಂಬ ಸ್ವೀಟ್ ಇದ್ದಾವೆ ಇವು, ತುಂಬ ದಪ್ಪ ಇರೋವು. ಈಗ ಅಣ್ಣನಿಗೆ ನಾನೇ ಒಂದು ತಿನ್ನಿಸ್ತೀನಿ, ಹೆಂಗೆ ನಾನು ಬಿದ್ದಿದ್ರದು ಅಂತೂ ತುಂಬ ಸ್ವೀಟ್ ಇದೆ. ಗಿಡದಲ್ಲಿ ಕೀಳ್ತೇಲ್ಲ, ಅವಾದನ್ನು ಕಿತ್ಕೊಂಡು ತಿಂದರೆ ಸ್ವಲ್ಪ ಹುಳಿ ಬರ್ತಿದೆ. ಅದು ಒಂದು ದಿವಸ ಮಾಗಬೇಕು ಅಂತ ನಮ್ಮ ಅರ್ಥ. ಒಂದು ದಿವಸ ಕಿತ್ತು ಒಂದು ದಿವಸ ಇದ್ಬಿಟ್ರೆ ಆ ಟೇಸ್ಟ್ ಎಲ್ಲವೂ ಒಂದೇ ಬರ್ತವೆ. ಒಂದೇನಕ್ಕೆಲ್ಲ ಹಣ್ಣಾಗುತ್ತೆ, 2-3 ದಿನ ಟೈಮ್ ಹಿಡಿಯುತ್ತೆ. ಹೌದು, ಒಂದೇ ಸರಿ ಹಣ್ಣಾಗಲ್ಲ, 1-2-3 ದಿನ ಟೈಮ್ ಹಿಡಿಯುತ್ತೆ. ಆಮೇಲೆ ಆ ಕಡೆ ಎಲ್ಲ ಕೀಳ್ತಾ ಇದ್ದಾರೆ, ನಾವಿಲ್ಲಿ ಮರದ ಕೆಳಗಡೆ ಟೆಂಟ್ ಹಾಕ್ಕೊಂಡಿದ್ದೀವಿ, ತಿಂತಾ ಇದ್ದೀವಿ. ನಮ್ಮ ತಿನ್ನೋ ಕೆಲಸ ತಿಂತಾಯಿದ್ದೀವಿ ಅತ್ತಾಗೆ. ನಮ್ಮ ಕಡೆ ಆಳೆಗಡ್ಡೆ ಯಾವ ಥರ ರೋಡಲ್ಲೆಲ್ಲ ಬಿಸಾಡ್ತೀವಿ, ಆ ಥರ ಕೆಳಗಡೆ ಅಲ್ಲೆಲ್ಲ ನೋಡಿದ್ದೀನಿ ಹೆಂಗೆ ಬಿಸಾಕಿದ್ದಾರೆ ಅಂದರೆ. ನಮ್ಮೂರ ಕಡೆ ಈ ಥರದ್ದು ಏನಾದರೂ ತೋಟ ಹಾಕ್ಬಿಟ್ರೆ ನಮ್ಮನ್ನು ಒಂದೊಂದಿರಲ್ಲ, ರಾತ್ರಿನೇ ಒಂದೊಂದು ಕಾಯಿ ಒಂದೊಂದು ಗಿಡದಲ್ಲಿ ಮಾಯ ಆಗೋಗ್ತವೆ, ಕಿತ್ಕೊಂಡು ಹೋಗ್ಬಿಡ್ತಾರೆ. ಎಷ್ಟೇ ಕಾವಲು ಮಾಡಿದ್ರು ಕಿತ್ಕೊಂಡು ಹೋಗಿ ತಿಂದಿರ್ತಾರೆ. ಮಾವಿನಕಾಯೇ ಕಿತ್ಕೊಂಡು ಹೋಗ್ತಾರೆ. ಅಂದರೆ ಈ ಥರದ್ದು ಬಿಟ್ಟರೆ ಕಿತ್ಕೊಂಡೋಗಿ ಅವ್ರು ತಿನ್ನಲ್ಲ, ಮಾರ್ಕೊಂತಾರೆ ಅವರು. ನಾವು ಪಪ್ಪಾಯ ಹಣ್ಣು ಅಲ್ಲಿ ತೋಟದಲ್ಲೆಲ್ಲ ಬಿದ್ದರೆ ಹಚ್ಕಟ್ಟು ಹೋಗಿ ಕಿತ್ಕೊಂಬಂದು ತಿಂತೀವಿ. ಅಕಸ್ಮಾತ್ ಕೇಳಿದ್ರು ಹೊಟ್ಟೆ ಸೇತು ತಿಂದು ಅಂತ ಹೇಳ್ತೀವಿ. ಆ ಟೈಪ್ ಇಲ್ಲಿದೆ, ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಅಣ್ಣವ್ರು ರಾತ್ರಿ ತುಂಬ ಎಂಜಾಯ್ ಮಾಡಿದ್ದಾರೆ. ನಾವು ಊರು ಬಿಟ್ಟರೆ ಹೊರಗೆ ಬಂದರೆ ಎಂಜಾಯ್ ಮಾಡೋಕ್ಕೆ ಕಷ್ಟಪಟ್ಟು ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತೀವಿ, ನಿದ್ದೆಗಿಡ್ತೀವಿ. ಅದೊಂಥರ ಇದರಲ್ಲಿ ಒಂಥರ ಮಜಾ ಸಿಗುತ್ತೆ, ಖುಷಿ ಇದೆ. ಸ್ಟೇಟ್ಗಳು ನೋಡ್ತೀವಿ, ಕಷ್ಟ ಸುಖ ನೋಡ್ಕೊಂಡಿರ್ತೀವಿ. ಡ್ರೈವರ್ದು ಏನು ಕಷ್ಟ, ಏನೋ ಒಂಥರ ತುಂಬ ಇಷ್ಟ. ಊರಿದ್ದಿದ್ದೆ ಯಾವಾಗಲೂ ಅಲ್ಲೇ ಇರುತ್ತೆ, ಹೊರಗಡೆ ಬಂದಿರೋ ವಿಷಯ ತಿಳ್ಕೊಬೋದು. ಈ ಥರ ಎಲ್ಲ ನೋಡಿ ನಾವು ಮಾಡ್ಬೋದು, ನಾವು ಕಟ್ಬೋದು, ನಾವು ಬೆಳಿಬೋದು ಅನ್ನಿಸ್ತಿದ್ದೆ ನನಗೆ. ನಮ್ಮದು ತುಂಬ ಜಮೀನಿದೆ, ಮಾಡಬೇಕು ಅಂತ ಆಸೆ ಐತೆ, ಮಾಡ್ತೀವಿ. ಮಾಡಿದಾಗ ನನಗೂ ಒಂದು ಅರ್ಧ
ಹಾಂ ಆಯಿತು. ಶೇರಿಂಗು ಶೇರಿಂಗು ಪಾರ್ಟ್ನರು ಪಾರ್ಟ್ನರ ಮಾಡ್ಬೇಕು ಅಂತ ಇದು ಇದೆ. ಅವನದು ಜಮೀನಿದೆ, ನಂದು ಇದೆ, ಅದಿನ್ನ ಖುಷಿ. ಟ್ರ್ಯಾಕ್ಟರ್ ಹೋಗ್ತೈತಿ, ಕ್ರೇಟ್ ಹಾಕೋಬರುತ್ತೆ. ಒಂದು ಸ್ವಲ್ಪ ಸಹಾಯ ಆಗುತ್ತೆ. ಇಲ್ಲಾದರೂ ಟ್ರ್ಯಾಕ್ಟರ್ ಐತೆ, ಅಲ್ಲಿ ಹೋಗಿದ್ನಲ್ಲ ಒಂದು ಇಂಚು ಈ ಕಡೆ ಆ ಕಡೆ ಹೋಗ್ಬಿಟ್ರೆ ಗಾಡಿ ಕೆಳಕ್ಕೆ ಹೋಗ್ಬಿಡ್ತಾಣ ಹಳ್ಳಕ್ಕೆ. ಕಾಡು ಹಂದಿಗಳು ಅವು ನಮ್ಮನ್ನು ಬುಡ್ಡು 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 ಅಂತ ಓಡ್ತವೆ. ಅವು ಹೆಂಗೆ ಬೇಕೋ ಹಂಗೆ. ನಂಗೆ ಭಯನೇ ಆಗ್ಬಿಡ್ತು. ಅಲ್ಲಿ ಕಾಡಲ್ಲೂ ಅದು ಗೊತ್ತಲ್ಲ ನಿಮಗೆ ಕಾಡು ಅಂದರೆ ಹೆಂಗಿರುತ್ತೆ ಅಂತ. ಕಾಡೆಮ್ಮೆ ಇದ್ದಾವೆ ನಮ್ಮ ಕಾಡು ಪ್ರಾಣಿಗಳು ಜಾಸ್ತಿ ಇರ್ತಾವಲ್ಲ, ಅದೇ ಭಯ. ಅಲ್ಲಿ ದಾರಿನೇ ಇಲ್ಲ, ದಾರಿ ಮಾಡ್ಕೊಂಡು ಹೋಗ್ಬೇಕು ಗಾಡಿ ತಗೊಂಡು. ಗಾಡಿಗಳು ಹಾಳು ಮಾಡ್ಕೊಂಡಂಗೆ ಇರುತ್ತೆ ಆ ಕಡೆ ಎಲ್ಲ ಹೋದರೆ. ಏನೋ ಹೇಳಿದ್ದೆ, ಏನೋ ಒಂದು ಮೊಬೈಲ್ ಪರ್ಚೇಸ್ ಮಾಡಬೇಕು ಅಂತಿದ್ದೆ, ಏನು ಹೇಳಲೇ ಇಲ್ಲ. ಅದು ಆರ್ಡ್ರು ಇಟ್ಟಿದ್ನೆಲ್ಲ ಬಂದೈತಂತೆ ಮನೆಯಲ್ಲಿ. ಅವಾಗೆ 1 ಲಕ್ಷ ರೂಪಾಯಿದ ಮೊಬೈಲು. ಹಾಂ ಒಬ್ಬ ಖುಷಿ ಹೇಳಿದ್ನಲ್ಲ ನಿಮಗೆ. ಹೇಳಿದ್ದೆ. ಅದು ಇನ್ಫಾರ್ಮೇಷನ್ ಹಂಗೆ ರಿಸೀವ್ ಆಯ್ತಾ? ರಿಸೀವ್ ಆಗೈತೆ ಅವಾಗೆ. ಎಲ್ಲ ಚೆಕ್ ಮಾಡಿ ತಗೊಂಡಿದ್ದಾರಂತೆ ಡೆಲಿವರಿ. ಹಾಂ 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 ತುಂಬ ಈಗ ಸಂತೋಷ. ಮನೆಗೆ ಹೋದ್ರೆ ಅದು ಯೂಸ್ ಮಾಡ್ಬೋದು. ಹಂಗಾದ್ರೆ ಒಳ್ಳೆ ಪಾರ್ಟಿ ಕೊಡಿಸ್ಬೇಕು. ನನಗೆ ತುಂಬ ಇಷ್ಟ ಆಗಿರೋರ ಕೈಯಲ್ಲೇ ಓಪನ್ ಮಾಡಿಸಿದ್ದೀನಿ. ಹಾಂ ಅವರೇ ಯೂಸ್ ಮಾಡ್ತಾ ಇದ್ದಾರೆ, ಅವರೇ ಯೂಸ್ ಮಾಡ್ತಾ ಇದಾರಂತೆ. ನಾವು ನನಗೊಂದು ಫೋಟೋ ಕಳ್ಸಿದ್ ನೋಡ್ದಂಗೆ ಆಯ್ತೇನೋ. ವಿಡಿಯೋ ಈಗ ಅನ್ಬಾಕ್ಸಿಂಗ್ ಅದು ಓಪನ್ ಮಾಡಬೇಕಾದ್ರೆ ಒಂದು ವಿಡಿಯೋ ತಗೊಂಡಿದ್ವಿ. ಅವ್ರು ತಗೊಳಕ್ ಹೇಳಿದ್ವಿ, ತಗೊಂಡಿದಾರಂತೆ. ಅದು ಕಳಿಸಿದ್ದಾರೆ ನನಗೆ, ಅಣ್ಣನಿಗೆ. ಈಗ ಇನ್ನೊಂದ್ಸರಿ ನನಗೆ ತೋರಿಸ್ಬೇಕದ. ನಾನು ನೋಡಿದ್ದೀನಿ, ಅಣ್ಣನಿಗೆ ತೋರಿಸ್ಬೇಕು. ಅದು ಕೇಳ್ತಾ ಇದೀಯಾ? ಮುಂಚೆನೇ ತೋರಿಸ್ಬೋದು ಹೇಳಿದ್ದೆ, ಸಸ್ಪೆನ್ಸ್ ಆಗಿದ್ದೆ. ಅದು ಇವಾಗ ತೋರಿಸ್ಬೇಕು. ಅದೇ ಈಗ ಮನೆಗೆ ಹೋದ್ರೆ ಅದೊಂದು ಖುಷಿ. ಈಗ ನನಗೂ ನೋಡಂಗೆ ಆಗ್ಬಿಟ್ಟೈತೆ ಅದನ್ನ. ಈಗ ಯಾರೋ ಫೋನ್ ಎಲ್ಲ ನೋಡಿರ್ತೀವಿ, ಆದರೆ ನಮ್ಮದೇ ಯೂಸ್ ಮಾಡಬೇಕು ಅನ್ನೋ ಒಂದು ಖುಷಿ ಬೇರೆ. ಹೌದು. ಅದು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ದುಡ್ಡು ಬೇಕಲ್ವಾ ತಗೊಳಕ್ಕೆ, ಅದಕ್ಕೆ ಕಷ್ಟಪಟ್ಟು ಅದು ಬೇಕು, ನಮ್ಗೆ ಬೇಕು, ಬೇಕಾಗ ವಸ್ತು ಆಗುತ್ತೆ. ಎಷ್ಟಾಗಲಿ ತಗೊಂಡಿರೋದು ಬೆಲೆ ಕೊಟ್ಟಿಲ್ಲ. ಅದು ನಾವು ಈ ಥರ ಹೊರಗಡೆ ಬಂದರೆ ಅದರಲ್ಲಿ ನಮಗೆ ಒಂದು ಅನುಕೂಲ ಇದೆ. ಒಂದು ವಿಡಿಯೋಗೆ ವರ್ಕ್ ಮಾಡೋದಕ್ಕೆ, ಮಾತಾಡೋದಕ್ಕೆ. ಹಂಗಾಗಿ ಅದನ್ನು ಪರ್ಚೇಸ್ ಮಾಡಿದ್ದೇನೆ. ತುಂಬ ಖುಷಿಯಿದೆ. ಹೇಳಿದ್ನಲ್ಲ ನಿಮ್ಗೆ. ನಮಗೊಂದ್ಸರಿ ಹೇಳಿದ್ರು ಹಿಂಗೆ ಅಂತ ತಗೋಬೇಕು ಅಂತ. ಅದರಿಂದ ಅನುಕೂಲ ಆಗುತ್ತಾ ಬಿಡುತ್ತಾ ಗೊತ್ತಿಲ್ಲ. ನಾವು ಇನ್ನೂ ಕಮ್ಮಿ ರೇಟೇ ಹೇಳಿದ್ದೆ, ಆದರೆ ದೇವರು ಆಶೀರ್ವಾದದಿಂದ ಜಾಸ್ತಿ ರೇಟ್ ಇದ್ದೆ ತಗೊಂಡು ಪರ್ಚೇಸ್ ಮಾಡಿದ್ದಾರೆ. ಒಂಥರ ಖುಷಿ ಇದೆ ಅಷ್ಟೇ. ನೋಡೋಣ ನಮ್ಮ ಮುಂದೆ ಲೈಫ್ ಹೆಂಗಿರುತ್ತೋ ಗೊತ್ತಿಲ್ಲ. ಅದನ್ನು ಬೇಕಾಗಿತ್ತು ವಸ್ತು ತಾಂಡಿದ್ದೀವಿ. ಅಕಸ್ಮಾತ್ ಎಲ್ಲೇ ಹೋದ್ರು ನಾವಿಬ್ಬರು ಲಾಂಗ್ ಟ್ರಿಪ್ಪಿಗೆ ಅದು ಅನುಕೂಲ ಆಗುತ್ತೆ ಅಂತ ಪರ್ಚೇಸ್ ಮಾಡಿದ್ದಾರೆ. ನನಗೆ ಖುಷಿ ಇದೆ. ಈಗ ಮೊಬೈಲ್ ತಗೊಂಡಿದ್ದೀನಲ್ಲ 1 ಲಕ್ಷ ರೂಪಾಯಿದು, ಆ 1 ಲಕ್ಷ ರೂಪಾಯಿಗೆ ಎಷ್ಟು ಉಂಗುರ ಬರ್ತಾವಣ? ಒಂದು 5 ಹಾಕ್ಬೋದಾಯ್ತು. 25,000 ಅಲ್ಲ, ಈಗಿರೋ ಮೊಬೈಲು ನನ್ನ ಹತ್ರ ಇನ್ನೊಂದು ಜೋಬಲ್ಲಿ ಐತೆ. ಆ ಮೊಬೈಲ್ 3 ಮೊಬೈಲು 1.5 ಲಕ್ಷದ ಮೇಲೆ ಬರುತ್ತೆ ದುಡ್ಡು. ಆದ್ರೂ ನಮಗೆ ಒಡವೆ ಪಡವೆ ಇಷ್ಟ ಇಲ್ಲ ಅಂತ ನಮ್ಮ ಮೊಬೈಲ್ ತುಂಬ ಖುಷಿ. ನಮಗೂ ಅಷ್ಟೇ. ಆ ಒಡವೆ ಅವೆಲ್ಲ ನನಗಿಷ್ಟ ಇಲ್ಲ, ಮನೆಯಲ್ಲಿರೋರು ಇಷ್ಟ. ಮನೆಯಲ್ಲಿರೋರಿಗೆಲ್ಲ ಕೊಡ್ಸಿದ್ದೀನಿ, ಆದರೆ ನನಗೂ ಇಷ್ಟ ಅಂತ ಇರ್ತಾವಲ್ಲ, ಅದನ್ನು ನಾವು ತಗೊಂಡಿದ್ದೀನಿ ಅಷ್ಟೇ. ಇನ್ನೇನಿಲ್ಲ ಅದರಲ್ಲಿ ಏನೋ ಹೇಳೋ ಅಂಥದ್ದೇನಿಲ್ಲ. ಆ ಥರ ಶೋಕಿ ಮಾಡಬೇಕಾದಿದ್ರೆ ಈ ಬೆಳ್ಳು ಎಷ್ಟಿದಾವೋ ಅಷ್ಟಕ್ಕೂ ಚಿನ್ನದ ಉಂಗುರ ಹಾಕ್ಕೋಬೋದಿತ್ತು, ಕತ್ತಿಗೊಂದು ಚೈನ್ ಹಾಕ್ಕೋಬೋದಿತ್ತು. ಆಂಧ್ರ ಸ್ಟೈಲಲ್ಲಿ ಹಂಗೇನೆ ಯಾವಾಗಲೂ ಪಂಚೆ ಕಟ್ಕೊಂಡು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಚೈನ್ ಹಾಕ್ಕೊಂಡು ಗಡಗ ಥರ ಹಾಕ್ಕೊಂತಾರೆ. ನಮ್ಗೆ ಅದು ಇಷ್ಟ ಇಲ್ಲ. ಏನೋ ಅವ್ರವರು ಇದು ಏನು ಮಾಡೋಕ್ಕೆ ಬರೋಲ್ಲ. ನಿಮಗೆ ಗೊತ್ತಾ ಏನು ಅಂತ? ನಮಗೂ ಅಷ್ಟೇ. ನಾವು ಅದನ್ನ ಕೆಲವ್ರು ಹೇಳ್ತಾರೆ ಚಿನ್ನ ಅದೇನಾದರೂ ಬೇರೆ ಏನಾದರೂ ಇನ್ವೆಸ್ಟ್ಮೆಂಟ್ ಅವು ಏನಾದ್ರು ಮಾಡ್ಕೊಂಡ್ರೆ ಒಳ್ಳೆ ಲಾಭ ಅಲ್ಲ. ಅವು ಒಂದು ಕಡೆ ಮಾಡ್ತಾಯಿದ್ದೀವಿ, ನಮ್ಮ ಕೈಯಲ್ಲಿ ಆಗೋಷ್ಟು ಮಾಡ್ತಾಯಿದ್ದೀವಿ. ಆದರೂ ನಮಗೆ ನನಗೆ ಅಂಥವಕ್ಕಿಂತ ಇದು ಸ್ವಲ್ಪ ಇಷ್ಟ ಜಾಸ್ತಿ. ಅವು ಬೇಜಾನು ಮಾಡಿದ್ದೀನಿ. ಅದರಲ್ಲಿ ಇದು ಕಾಲು ಭಾಗ ನನಗೆ ಇಷ್ಟ ಬಂದಿರೋ ತಗೊಂಡಿದ್ವಿ ಅಷ್ಟೇ, ಇನ್ನೇನಿಲ್ಲ. ನಿಮಗೆ ಮುಂದೆ ಹೇಳ್ತೀನಿ ಇನ್ನು ಏನೇನು ಎತ್ತೈತ ಅಂತ ಅಷ್ಟೇ. ಈಗ ಹೇಳೋಕ್ಕೆ ಇಷ್ಟ ಇರೋದು ಅಷ್ಟೇ ಹೇಳಿದ್ದೀನಿ. ಈ ಸಿಪ್ಪೆಯಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ಅದಕ್ಕೆ ಇನ್ನೂ ಒಂದು ಮಿಕ್ಸ್ ಮಾಡೋದಿದೆ. ನಾನು ಸ್ವಲ್ಪ ಮರ್ತಿದ್ದೀನಿ. ಇದ್ರ ತಲೆಗೆ ಹಚ್ಕೊಂಡ್ರೆ ಆ ತಲೆ ಕೂದಲು ತುಂಬ ನೀಟಾಗಿರುತ್ತೆ, ಶೈನಿಂಗ್ ಇರುತ್ತೆ ಅಂತ ನಮ್ಮ ವೈಫ್ ಗೊತ್ತು. ನಮ್ಮ ವೈಫಿಗೆ ಎಲ್ಲ ಡೀಟೇಲ್ಸ್ ಇದೆ. ನಾವು ಇವಾಗ ಪ್ರತಿನಿತ್ಯ ಮನೆ ತಗೊಂಡೋದ್ರೆ ನಮ್ಮ ವೈಫ್ ಇದನ್ನು ಹಾಳು ಮಾಡೋದಿಲ್ಲ. ಅದನ್ನ ಬಿಸಿ ಅಂದ್ರೆ ಈ ಕಾಯಿ ತಿಂದ್ಬಿಟ್ಟು ಸಿಪ್ಪೆ ಇದನ್ನ ವೇಸ್ಟ್ ಮಾಡಲ್ಲ ನಮ್ಮ ವೈಫು. ಅದರಲ್ಲಿ ಔಷಧಿ ಕಂಡು ಹಿಡಿದಾಳೆ. ಅದು ನ್ಯಾಚುರಲ್, ಅದು ತುಂಬ ಚೆನ್ನಾಗಿ ಕೂದಲು ಬರುತ್ತೆ, ಶೈನಿಂಗ್ ಇರುತ್ತೆ.
ಒಣಗಿಸ್ಬಿಟ್ಟು ಮಿಕ್ಸಿಗೆ ಹಾಕಿ ಪುಡಿ ಪುಡಿ ಮಾಡಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ಅದಕ್ಕೆ ತಲೆಗೆ ತಲೆಗೆ ಹಚ್ಕೊಂತ ಬಂದರೆ ಎಣ್ಣೆ ಮಿಕ್ಸ್ ಮಾಡಿ ತಲೆಗೆ ಹಚ್ಕೋಬೇಕು ಬಂದರೆ ಕೂದಲು ಉದುರೋದಿಲ್ಲ, ಶೈನಿಂಗು ಇದಿರುತ್ತೆ ಕೂದಲು. ಅದು ತುಂಬ ನಾನು ಕಣ್ಣಾರೆ ಕಂಡಿದ್ದೀನಿ, ನಾನು ತಂದು ಮಾಡಿದ್ದೀನಿ, ತೋರಿಸಿದ್ದಾಳೆ. ನನ್ನ ವೈಫ್ದು ನನ್ನ ಮಗಳದ್ದು ಕೂದಲು ನೋಡೋಕ್ಕೆ ನನಗೊಂದು ಖುಷಿ ಇದೆ ಇವತ್ತೂ. ತುಂಬ ಇಷ್ಟಪಡ್ತೀನಿ. ಆಗಲೇ ಹೇಳಿದ್ನಲ್ಲ, ಅವಾಗ ರಾಶಿ ತಂದು ಹಾಕಿದ್ರು. ಆದರೆ ಈಗ ಕ್ರೇಟ್ಗೆ ತುಂಬ ಶುರು ಮಾಡಿದ್ದಾರೆ. ತುಂಬ ಬೇಕಾದ್ರೂ ಗ್ರೇಡಿಂಗ್ ಮಾಡ್ತಾರೆ. ಕೆಲವೊಂದು ಕಡೆ ಎಲ್ಲ ಗ್ರೇಡಿಂಗ್ ಮಾಡಿ ಇಟ್ಟಿರ್ತಾರೆ. ಆದರೆ ಇಲ್ಲಿ ಹೊಲದಲ್ಲೇ ಆಗಿರೋದ್ರಿಂದಾಗಿ ಇಲ್ಲಿ ಕ್ರೇಟ್ಗೆ ತುಂಬ ಬೇಕಾದ್ರೇ ಲೈವಲ್ಲಿ ಅವ್ರಿಗೆ ಪಾರ್ಟಿ ಬಂದಿದ್ದಾರಲ್ಲ ನಮ್ಮ ಜೊತೆ ಮಾಮು ಅವರು, ಅವ್ರಿಗೆ ತೋರಿಸ್ತಾ ತುಂಬ್ತಾ ಇದ್ದಾರೆ ಗ್ರೇಡಿಂಗ್ ಮಾಡಿ. ಸಣ್ಣವೇ ಸಪ್ರೇಟು, ದೊಡ್ಡವೇ ಸಪ್ರೇಟು, ಚೆನ್ನಾಗಿರೋವೇ ಸಪ್ರೇಟು ಅಂತ ಆ ರೀತಿ ಗ್ರೇಡಿಂಗ್ ಮಾಡ್ತಾಯಿದ್ದಾರೆ. ಈ ಕ್ರೇಟಿಗೆ ಎಲ್ಲದಕ್ಕೂ ತುಂಬಬೇಕು. ಈಗ ನೋಡಿರಿ ಎಷ್ಟೊಂದು ತುಂಬ್ತಾ ಇದ್ದಾರೆ. ಈ ಥರ ಹಾಕ್ತಾಯಿರ್ತಾರೆ. ಚೆನ್ನಾಗಿರೋವು ದಪ್ಪಾಗಿ ಒಂದು ಮೀಡಿಯಮ್ ಸೈಜ್ ಅನ್ನೋದು ಇರುತ್ತಲ್ಲ, ಆ ಥರದ ಕಾಯಿಗಳನ್ನೆಲ್ಲ ಹಾಕ್ತಾಯಿರ್ತಾರೆ. ಇನ್ನು ಇದಕ್ಕಿಂತ ಸಣ್ಣವು ಈ ಕಡೆ ಪಕ್ಕದ್ದು ಇಟ್ಕೊಂಡಿದ್ದಾರಲ್ಲ ಅದಕ್ಕೆ ಹಾಕ್ತಾರೆ. ಚೆನ್ನಾಗಿಲ್ಲ ಅಂದರೆ ಅದನ್ನು ಇನ್ನೊಂದು ಕ್ರೇಟ್ಗೆ ಸೈಡಲ್ಲಿ ತೆಗೆದು ಇಟ್ಬಿಡ್ತಾರೆ. ನೋಡಿರಿ, ಅವರೊಂದು ಕ್ರೇಟ್ ಇಟ್ಕೊಂಡಿದ್ದಾರೆ, ಈಗ ಒಂದು ಕ್ರೇಟ್ ಸೈಡಲ್ಲಿ ಇಟ್ಕೊಂಡಿದ್ದಾರೆ. ಮಧ್ಯದಲ್ಲಿ ಒಂದು ಕ್ರೇಟ್ ತುಂಬ್ತಾ ಇದ್ದಾರೆ. ನೋಡಿರಿ ನಮ್ಮ ಮಾಮು ಬಂದು ಚೆಕ್ ಮಾಡ್ತಾಯಿದ್ದಾರೆ, ಕಾಯಿ ಹೆಂಗೈತಿ ಏನು ಎತ್ತ, ಆ ಕಾಯಿ ಯಾವುದಾದ್ರು ಚೆನ್ನಾಗಿಲ್ಲ ಅಂತ ತೆಗ್ದಾಕ್ರಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅದು ಕಾಯಿಗಳು ಕ್ಲೀನಾಗಿ ನೋಡಿ ತಗೋಬೇಕು. ಇಲ್ಲ ಅಂದರೆ ಅಲ್ಲಿ ಹೋಗ್ಬಿಟ್ಟು ಇದು ಮಾಡಿಬಿಟ್ಟು ಎಂಥವು ಸಿಕ್ಕಿದ್ರೆ ಅಂಥವು ತೊಗೊಂಡ್ರೆ ವ್ಯಾಪಾರ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ. ಈಗ ನಾವೇ ಹೋಗಿ ಅಂಗಡಿಯಲ್ಲಿ ವ್ಯಾಪಾರ ಮಾಡಿ ತಗೋಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ. ಚೆನ್ನಾಗಿಲ್ಲ ಅಂದರೆ ತೊಗೊತೀವ ಇಲ್ವಲ್ಲ, ಅದೇ ರೀತಿ. ಲೋಡೆಲ್ಲ ಮಾಡ್ಕೊಂಡಿದ್ದಾಗಿತ್ತು, ನೈಟ್ ಆಗಿಬಿಡ್ತು. ಹಗ್ಗ ಟಾರ್ಪಲೆಲ್ಲ ಹೊಡೆದು ಅಲ್ಲಿ ಹಗ್ಗ ಟಾರ್ಪಲ್ ಹೊಡೆಯೋದು ಏನು ವೀಡಿಯೋ ಮಾಡಲಿಲ್ಲ. ಯಾಕಂದರೆ ನಮ್ಮದ್ರಲ್ಲಿ ಚಾರ್ಜಿಂಗು ಪ್ರಾಬ್ಲಮ್ ಇತ್ತು ಗಾಡಿಯಲ್ಲಿ, ಅದರಿಂದಾಗಿ ನಾವು ಅಲ್ಲಿ ವೀಡಿಯೋ ಏನು ಮಾಡಲಿಲ್ಲ. ಇವ್ರು ನೋಡ್ರಿ ಅಲ್ಲೆಲ್ಲ ಸುಸ್ತಾಗಿಬಿಟ್ಟಿದ್ರು, ಅದಕ್ಕೆ ಮಲ್ಕೊಬಿಟ್ಟಿದ್ದಾರೆ ಇಬ್ಬರು. ನಾನು ಒಬ್ಬನೇ ಗಾಡಿ ಓಡಿಸ್ಕೊತ ಬರ್ತಾಯಿದ್ದೀನಿ ನೈಟೆಲ್ಲ, ಹಗ್ಗ ಟಾರ್ಪಲು ಎಲ್ಲ ಹೊಡ್ಕೊಂಡು. ಅಲ್ಲಿ ಗ್ರೇಡಿಂಗ್ ನೋಡಬೇಕಾದ್ರೆ ನೋಡ್ಕೊಂಡಿದ್ರಲ್ಲ, ಅಲ್ಲಿ ಕ್ರೇಟು ಪ್ರತಿಯೊಂದು ನಿದ್ದೆ ಮಾಡಿರಲ್ಲ, ತುಂಬ ಸುಸ್ತಾಗಿಬಿಟ್ಟಿರ್ತಾರೆ. ಅದು ಬೇರೆ ಅಲ್ಲಿಂದ ಬಿಟ್ಟಿದ್ದು 1-2 ಗಂಟೆ ಆಗಿಬಿಡ್ತು. ಇನ್ನೇನು ನಾನು ಬಾರ್ಡ್ರ್ ಹತ್ರ ಇದ್ದೀನಿ, ನೈಟೆಲ್ಲ ಗಾಡಿ ಹೊಡ್ಕೊಂಬಂದುಬಿಟ್ಟೆ ನಾನು. ಇನ್ನೇನು ಇಲ್ಲಿಂದ ಒಂದು 10-15 ಕಿಲೋಮೀಟ್ರ್ ಹೋದರೆ ಬಾರ್ಡ್ರ್ ಸಿಗುತ್ತೆ. ಇಲ್ಲಿ ಸ್ವಲ್ಪ ಡೀಸಲ್ಲು ಮತ್ತು ಆ್ಯಡ್ ಬ್ಲೂ ಎಲ್ಲ ಹಾಕ್ಸ್ಕೊಂಡು ಮತ್ತೆ ನಾವು ಬಂದಿದ್ವಲ್ಲ ಅದೇ ರಸ್ತೆಯಲ್ಲೇ ವಾಪಸ್ ಹೋಗ್ತಾಯಿದ್ದೀವಿ. ನಾವು ಇಲ್ಲೇ ವಿಜಯಪುರ ಅಂದರೆ ಬಿಜಾಪುರದಲ್ಲಿ ಗಾಡಿ ಸೈಡ್ಗೆ ಹಾಕಿದ್ದೀವಿ ಊಟ ಮಾಡೋಣ ಅಂತ. ಏನಣ್ಣ ಊಟ ಮಾಡೋಣ? ನೋಡ್ರಿ, ಕ್ರೇಟೆಲ್ಲ ಹಾಕಿ ಮೇಲೆಗಡೆ ಮಾತ್ರ, ನೆತ್ತಿ ಮೇಲೆ ಮಾತ್ರ ಟಾರ್ಪಲ್ ಹೊಡ್ಕೊಂಡು ಬಂದಿರೋದು. ನಾವೇನು ರಾತ್ರಿ ಏನು ಇಲ್ಲೆಲ್ಲೂ ನಿಲ್ಲಿಸಲಿಲ್ಲ, ನಾನ್ ಸ್ಟಾಪಾಗಿ ಹೊಡ್ಕೊಂಡು ಬಂದುಬಿಟ್ವಿ. ಅಣ್ಣ ಇವತ್ತು ನೈಟ್ ರೀಚ್ ಆಗ್ತೀವಿ ಅಲ್ಲಿಗೆ. ಎಷ್ಟೊತ್ತಿದ್ರು? ಇಲ್ಲೇ ಬಿಜಾಪುರದಲ್ಲೇ ಊಟಕ್ಕೆ ಸೈಡಿಗೆ ಹಾಕಿದ್ದೀವಿ. ಅಷ್ಟೊಂದು ವೀಡಿಯೋ ಮಾಡಿಲ್ಲ, ಮೊಬೈಲ್ ಚಾರ್ಜಿಂಗೇ ಆಗಂಗಿಲ್ಲ. ಆದರೂ ಪುಣ್ಯಕ್ಕೆ ಈಗ ಐತಲ್ಲ ಮೊಬೈಲಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಇದರಲ್ಲಿ ಚಾರ್ಜಿಂಗ್ ಅನ್ನೋದು ಐತೆ. ಅದೃಷ್ಟ ಮಾಡಿರಬೇಕು, ಅಷ್ಟೇ ಇದು ಚಾರ್ಜಿಂಗು. ಇಲ್ಲೇ ವಿಜಯಪುರದಲ್ಲೇ ನಾವು ಸೆಟ್ ದೋಸೆ ತಿಂತಾಯಿದ್ದೀವಿ, ಅಣ್ಣವರು ನಾವು. ಸೂಪರಾಗೈತೆ ಸಿನಾ ಅಂತಿತ್ತು ಅಣ್ಣವರು. ನನಗೆ ತುಂಬ ಸುಸ್ತಾಗಿಬಿಟ್ಟಿದ್ದೆ. ಇಲ್ಲಿ ಮುಖ ಎಲ್ಲ ತೊಳ್ಕೊಂಡು ತಿಂಡಿ ಎಲ್ಲ ಮಾಡಿದ್ವಲ್ಲ, ಈಗ ಹೊಟ್ಟೆ ತುಂಬ ಐತೆ, ಚೆನ್ನಾಗೈತೆ, ಸೂಪರಾಗಿತ್ತು. ನೋಡಿರಿ ನಮ್ಮ ಮಾಮು ಹೆಂಗೆ ಕೂತ್ಕೊಂಡಿದ್ದಾರೆ. ಈಗ ನೀವೇನು ನೋಡ್ತಾಯಿದ್ದೀರೋ ಅವಾಗ ಹೊಸಪೇಟೆ ಬಂದುಬಿಟ್ಟಿದ್ದೀವಿ. ಗಾಡಿ ರಪ 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 ಅಂತ ಹೊಡ್ಕೊತ ಅಲ್ಲಿ ವೈರಿಂಗು ಚಾರ್ಜಿಂಗ್ದು ಎಲ್ಲ ಚೆಕ್ ಮಾಡಿಸಿದೆ. ಅದನ್ನೆಲ್ಲ ಚೇಂಜ್ ಮಾಡಿಸಿ ಎಲ್ಲ ರೆಡಿ ಮಾಡಿಸ್ಕೊಂಡು ಬರ್ತಾಯಿರೋದು ನಾನು. ಇದೇನು ನೋಡ್ತಾಯಿದ್ದೀರೋ ಇದೆಲ್ಲ ಕೂಡ ಹೊಸಪೇಟೆ ಬೈಪಾಸು. ನೀವೇನು ನೋಡ್ತಾಯಿದ್ದೀರೋ ರೈಟ್ ಸೈಡಲ್ಲಿ ಇರೋದೆಲ್ಲ ಕೂಡ ಇದು ಹೊಸಪೇಟೆ ಡ್ಯಾಮು. ಇದೇನು ನೋಡ್ತಾಯಿದ್ದೀರೋ ಇದು ಹೊಸಪೇಟೆ ಹತ್ರ ಬರೋ ಟನ್ನಲ್. ಇದು ಎಷ್ಟು ಚೆನ್ನಾಗಿ ಸುರಂಗ ಕೊರ್ದು ಮಾಡಿದ್ದಾರೆ ನೋಡ್ರಿ. ಇದ್ರ ಪಕ್ಕದಲ್ಲೇ ಇರೋದು ಅದು ತುಂಬ ದೊಡ್ಡ ಡ್ಯಾಮು, ಇಲ್ಲಿ ಫೇಮಸ್. ಇಲ್ಲಿ ತುಂಗಭದ್ರಾ ಡ್ಯಾಮು ಅಂತಲೂ ಕರೀತಾರೆ, ತುಂಗಭದ್ರಾ ರಿಸರ್ವೇರ್ ಅಂತಲೂ ಕರೀತಾರೆ. ಇದ್ರ ಪಕ್ಕದಲ್ಲೇ ಇರೋದದು. ಇದ್ರ ಪಕ್ಕದಲ್ಲೇ ಬೆಟ್ಟನೂ ಸಹ ಐತೆ, ಅದ್ರ ಪಕ್ಕದಲ್ಲೇ ರೋಡ್ ಹೋಗುತ್ತಿದ್ದು. ಅದಕ್ಕೆ ಇದು ಸುರಂಗ ಮಾಡಿದ್ದಾರೆ. ತುಂಬ ಹೈಟಲ್ಲಿ ಮಾಡಿಬಿಟ್ರೆ ಇದು ಘಾಟ್ ಆಗಿಬಿಡುತ್ತೆ, ಅದರಿಂದಾಗಿ ಈ ಥರ ರಸ್ತೆನ ಸುರಂಗ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಈ ಕಡೆ ವ್ಯೂ ಪಾಯಿಂಟುಗಳೆಲ್ಲ. ಫೋಟೋಶೂಟ್ಗೆ ಪ್ರತಿಯೊಂದಿಗೂ ಸೂಪರಾಗಿರುತ್ತೆ ಪ್ಲೇಸುಗಳು. ಅಂದರೆ ಇದು ಮಳೆ ಬರೋ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಂಥ ಟೈಮಲ್ಲಿ ತುಂಬ ಉರಿ ಬಿಸಿಲು ಜಾಸ್ತಿ ಈ ಕಡೆ. ನಿಮಗೆ ರೈಟ್ ಸೈಡಲ್ಲಿ ಏನು ಕಾಣಿಸ್ತಿದೆಯೋ ಆ ನೀರು,
ಅದೆಲ್ಲ ಕೂಡ ತುಂಗಭದ್ರಾ ಡ್ಯಾಮ್ ಒಳಗಡೆ ಇರೋ ರಿಸರ್ವೇರ್ ನೀರೇ ಅದೆಲ್ಲ ಕೂಡ. ಎಲ್ಲೆಲ್ಲೂ ನಿಲ್ಲಿಸಲ್ಲ, ಇನ್ನು ನಾನ್ ಸ್ಟಾಪಾಗಿ ಹೋಗ್ಬಿಡ್ಬೇಕು ಅಲ್ಲಿ ಸ್ಪಾಟಿಗೆ. ಆದಷ್ಟು ಒಂದು 7-8 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗೋದಕ್ಕೆ ಪ್ರಯತ್ನ ಮಾಡ್ತೀನಿ. ಎಷ್ಟೊತ್ತಾಗುತ್ತೋ ನೋಡೋಣ, ಅದಕ್ಕೆ ವಿಡಿಯೋ ಕಮ್ಮಿ ಮಾಡ್ತಾಯಿದ್ದೀನಿ. ನೋಡಿ ಈಗ ತಾನೇ ಬಂದು ನಿಲ್ಲಿಸಿದ್ದೀವಿ. ಇನ್ನು ಹಗ್ಗ ಟಾರ್ಪಲು ಬಿಚ್ಚಿಲ್ಲ. ಕಾಣುತ್ತಿದೆಯಲ್ಲ ಅದೇ ಫ್ರೂಟ್ ಶಾಪ್ ಅದೇ. ಕೊನೆಗೆ ನಾವು ಕಡೂರಿಗೆ ಬಂದ್ವಿ ಸೇಫಾಗಿ. ಹೇಳಿದ್ವಿ ಹಾಂ, ಕಡೂರಿಗೆ ಬಂದು ತಲುಪಿದ್ವಿ. ಈ ಸ್ಟಾಪ್ ಮಾಡಿದ್ವಿ. ಈ ಊಟಕ್ಕೆ ಹೋಗಿ ಆರಾಮಾಗಿ ಹೋಸ್ಟೆಲ್ಲೇ ಗಾಡಿಯಲ್ಲಿ ಇರಬೇಕಾಗುತ್ತೆ. ಆ್ಯಕ್ಚುಲಿ ಊಟ ತಗೊಬಂದು ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡಬೇಕು. ರಪ್ಪ 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 ಅಂತ ಇಳ್ಕೊಂಬಂದ್ವಿ. ಕರೆಕ್ಟಾಗಿ 9 ಗಂಟೆಗೆ ಬಂದಿದ್ದೀವಿ ಇಲ್ಲಿಗೆ. 9:30 ಆಗೈತೆ. 9:30ಗೆ ಬಂದಿದ್ದೀವಿ. ನೈಟೇ ಈಗ ಖಾಲಿ ಮಾಡಿದ್ರೆ ಈಗ ಖಾಲಿ ಮಾಡ್ತಾರೆ, ಇಲ್ಲಾಂದರೆ ಬೆಳಿಗ್ಗೆನೇ ಖಾಲಿ ಆಗುತ್ತೆ. ಏನ್ರಣ್ಣ? ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಎಲ್ಲರೂ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಹೌದು, ಸಪೋರ್ಟ್ ಮಾಡಿ. ಹೇಳ್ರಿ ಅಣ್ಣ, ನೀವು ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ನಮ್ಗೆ ಹಾರೈಸಿ. ನಾವು ಇನ್ನೂ ತುಂಬ ಓಡಾಡೋದಿದೆ. ಇನ್ನು ಡಿಫ್ರೆಂಟ್ ಎಲ್ಲ ಇದು ಸಿಟಿಗಳು, ದೊಡ್ಡ ಸಿಟಿಗೆ ಹೋಗ್ಬೇಕು ಅಂತ ಆಸೆ ಇದೆ. ನೀವು ಸಪೋರ್ಟ್ ಮಾಡಿದಷ್ಟು ನಾವು ಇನ್ನೂ ವಿಡಿಯೋ ನಿಮ್ಗೆ ತೋರಿಸ್ತಾ ಇರ್ತೀವಿ. ನಮ್ಗೆ ಇಂಡಿಯಾದ ಆಲ್ಮೋಸ್ಟು ಎಲ್ಲ ಕಡೆ ಹೋಗ್ತಾಯಿದ್ವಿ. ಇನ್ನೇನು ಇಷ್ಟಪಡಲ್ಲ. ಥ್ಯಾಂಕ್ಸ್, ಗುಡ್ ನೈಟ್.